So hey everyone, welcome to all of you to my channel Imam Day Classes. So without wasting the time, we will start the problem. Next problem for 10 marks. Okay, in this video I will go fast rather than being slow, cause in the first video, Barayakripa in the first video I have just go down slow, very slow. I can see so much slow cause of ನಿಮ್ಗೆ ಏನ್ರಿಪ್ಪ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನಿಮಗೆ ಡಿಟೇಲ್ ಆಗಿ ಹೇಳಬೇಕ್ರಿ. ಅದಕ್ಕೆ ನಾ ಫುಲ್ ಇದು ಏನ್ರಿಪ್ಪ ಸ್ವಲ್ಪ ಸುಲಭವಾಗಿ ಹೋಗಿದ್ರಿಪ್ಪ. ಬಟ್ ಈ ಪ್ರಾಬ್ಲಮಲ್ಲಿ ಏನ್ರಿಪ್ಪ ನಿಮಗೆ ಬೇಸ್ ತಿಳಿತಲ್ಲ. ಈಗ ನಿಮಗೆ ಬೇಸ್ ಪರ್ಫೆಕ್ಟ್ ಆಗಿತ್ರಿಪ್ಪ ಈಗ ಫಸ್ಟ್ ಪ್ರಾಬ್ಲಮಲ್ಲಿ. ಈಗ ಏನ್ರಿಪ್ಪ ಫುಲ್ ಫಾಸ್ಟ್ ಹೋಗ್ತೀನಿ. ಓಕೆ, ಪ್ರಾಬ್ಲಮ್ ಏನ್ರಿಪ್ಪ ಅದು? ಪ್ರಿಪೇರ್ ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಸ್ಟೋರ್ಸ್ ಲೆಜರ್ ಅಂಡರ್ ಫೀಫಾ ಮೆಥಡ್. ಏನ್ರಿಪ್ಪ ಫೀಫಾ ಫಸ್ಟ್ ಇನ್ ಫಸ್ಟ್ ಔಟ್. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಮಟೀರಿಯಲ್ ಪ್ರೈಸಿಂಗ್ ಇಶ್ಯೂ ಅಲ್ಲ, ಸ್ಟೋರ್ಸ್ ಲೆಜರ್ ಬರಿಬೇಕು. ಹೆಡ್ಡಿಂಗ್ ಏನ್ರಿಪ್ಪ? ಸ್ಟೋರ್ಸ್ ಲೆಜರ್. ಸ್ಟೋರ್ಸ್ ಲೆಜರ್ ಅಂತ ಬರೀರಿಪ್ಪ. ಓಕೆ, ಸ್ಟೋರ್ಸ್ ಲೆಜರ್ ಅಂಡರ್ ಯಾವ ಮೆಥಡ್ ಇದು? ಫೀಫಾ ಮೆಥಡ್. ಕರೆಕ್ಟಾ? ಬರ್ರಿಪ್ಪ. ಫಸ್ಟ್ ಏನಿತ್ರಿ? ಸೇಮ್ ಡೇಟ್, ಜಿ ಆರ್ ನಂಬರ್, ರೆಸಿಪ್ಟ್ಸ್, ಕ್ವಾಂಟಿಟಿ ರೇಟ್ ಅಮೌಂಟ್, ವಿ ನಂಬರ್, ಇಶ್ಯೂಸ್, ಕ್ವಾಂಟಿಟಿ ರೇಟ್ ಅಮೌಂಟ್, ಬ್ಯಾಲೆನ್ಸ್, ಕ್ವಾಂಟಿಟಿ ರೇಟ್ ಅಮೌಂಟ್. ಓಕೆ ಬರ್ರಿ. ಫಸ್ಟ್ ಡೇಟ್ ಏನ್ರಿಪ್ಪ ಇದು? 2002 ಜೂನ್. 2002 ಜೂನ್. ಓಕೆ, ಡೇಟ್ ಯಾವ್ದು ಅದು? ಫಸ್ಟ್ ಡೇಟ್, ಫಸ್ಟ್ ಜೂನ್. ಬರ್ರಿಪ್ಪ ಇಲ್ಲಿ ಫಸ್ಟ್ ಜೂನ್ ಅಲ್ಲ, ಅದು ಫಸ್ಟ್ ಜೂನ್ ಅಂದ್ರೆ ಏನ್ರಿಪ್ಪ? 6 2002. ನಾ ಹಿಂಗೆ ಬರಿತೀನಿ ರೀಪ್ಪ, ಬೇಡ ಹಿಂಗೆ ಈ ಥರ ಈ ಡೇ ಬರ್ತೀನಿ ನಾನು. ಸ್ವಲ್ಪ ಜಾಗ ಇದು ಹೋಗ್ತೀರಿಪ್ಪ ಅದಕ್ಕೆ. ಫಸ್ಟ್ ಜೂನ್ ಅಲ್ಲ, ಅದು ಫಸ್ಟ್ ಜೂನ್ ಅಂದರೆ 6 ಮಂತ್ ಅಲ್ಲ, ಫಸ್ಟ್ ಜೂನ್ 2002. ಓಕೆ, ಫಸ್ಟ್ ಡೇಟ್ ಐತ್ರಿಪ್ಪ. ಫಸ್ಟ್ ಡೇಟ್ ಏನಿದ್ರಿ? ಬ್ಯಾಲೆನ್ಸ್. ಏನ್ರಿ? ಬ್ಯಾಲೆನ್ಸ್ 250 ಯೂನಿಟ್ಸ್. ಬ್ಯಾಲೆನ್ಸ್ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಬ್ಯಾಲೆನ್ಸ್ ಕಾಲಮಲ್ಲಿ ಹೋಗ್ಬೇಕು. ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸ್ ಕಾಲಮಲ್ಲೇ. 250 ಯೂನಿಟ್ಸ್ 10 rupees. ಬರೀಪ್ಪ 250 ಯೂನಿಟ್ಸ್ 10 rupees. 250 ಕ್ವಾಂಟಿಟಿ ಎಷ್ಟ್ರಿಪ್ಪ? 10 rupees. 250 ಇಂಟು 10 ಮಾಡಿರಿಪ್ಪ. ಎಷ್ಟ್ರಿ? 250 ಇಂಟು 10 250 ಇಂಟು 10 ಎಷ್ಟ್ರಿಪ್ಪ? 2500. ಎಷ್ಟ್ರಿ? 250 ಇಂಟು 10 ಅಂದರೆ ಎಷ್ಟ್ರಿಪ್ಪ? 2500. ಮುಗೀತ್ರಿ. ಈ ಡೇಟ್ ಮುಗೀತು, ಕ್ಲೋಸ್ ಮಾಡಿರಿದು. ಈ ಡೇಟ್ ಕ್ಲೋಸ್ ಮಾಡಿರಿ, ಮುಗೀತಿದ್ದು. ಸರಿ, ನೆಕ್ಸ್ಟ್ ಡೇಟ್ಗೆ ಬರ್ರಿಪ್ಪ. 5 ಎಷ್ಟ್ರಿ ಡೇಟ್ ಇದು? 5 ಬರ್ರಿಪ್ಪ. 5 ಜೂನ್ 2002. ಕರೆಕ್ಟಾ? 5th. ಬರ್ರಿಪ್ಪ. ಏನೈತ್ರಿ? ಪರ್ಚೇಸ್ ಐತ್ರಿ. ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ರೆಸಿಪ್ಟ್ಸ್. ಎಷ್ಟ್ರಿದು? 3012. 3000 ಯೂನಿಟ್ಸ್ 12 ರೇಟ್. 3000 ಇಂಟು 12 ಮಾಡಿರಿಪ್ಪ. ಎಷ್ಟ್ರಿ? 36,000. ಎಷ್ಟ್ರಿ? 36,000. ರೆಸಿಪ್ಟ್ ಐತ್ರಿಪ್ಪ, ಟಚ್ ತೊಗೋಬೇಡ್ರಿ. ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ. ಹಳೆ ಸ್ಟಾಕ್ ಫಸ್ಟ್ ಏನ್ರಿಪ್ಪ? ಕಾಪಿ ಪೇಸ್ಟ್ ಮಾಡಿರಿ ಇಲ್ಲೇ. ಆಮೇಲೆ ಹೊಸ ಸ್ಟಾಕ್ ಬಂತ್ರಿ. ಈಗ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ ಇಲ್ಲೇ. ಹೊಸ ಸ್ಟಾಕ್ ಎಷ್ಟ್ರಿಪ್ಪ? ಇದು 3000 ಅಲ್ಲ, ಅದು 3000. ರೇಟ್ ಎಷ್ಟ್ರಿಪ್ಪ? 12 rupees. ಅಮೌಂಟ್ ಎಷ್ಟ್ರಿಪ್ಪ? ಅದು 36,000. 36,000. ಮುಗೀತು ನೋಡ್ರಿಪ್ಪ, ಈ ಡೇಟ್ ಮುಗೀತು ರೀ. ನೆಕ್ಸ್ಟ್ ಎಷ್ಟನೇ ಡೇಟ್ ರೀಪ್ಪ? ಈಗ 8th ಜೂನ್. ಎಷ್ಟ್ರಿ? 8th ಜೂನ್. ಬರೀರಿಪ್ಪ ಅಲ್ಲಿ 8/6/2002. ಕರೆಕ್ಟಾ? ಏನಿದ್ರಿಪ್ಪ 8th ತಾರೀಕಿಗೆ? ಇಶ್ಯೂಡ್ ಐತ್ರಿ. ಭಾಳ ಇಂಪಾರ್ಟೆಂಟ್. ಏನ್ರಿದು? ಇಶ್ಯೂಡ್ ಐತ್ರಿ. ಎಷ್ಟು ಯೂನಿಟ್ಸ್ ಇಪ್ಪ ಅದು? ಇಶ್ಯೂ ಎಷ್ಟು ಖಾಲಿ ಮಾಡ್ಬೇಕು ನೀವು? ಈಗ 2500 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಬರ್ರಿ ಇಲ್ಲೇ ಇಶ್ಯೂ ಮಾಡ್ಬೇಕು ನೀವು. ಎಷ್ಟಿದ್ದು? 2500. ಬರ್ರಿ, ಫಿಫಾ ಮೆಥಡ್ ಇದು. ಯಾವ ಮೆಥಡ್ ಇದು? ಫಿಫಾ ಮೆಥಡ್ ಅಂದರೆ ಫಸ್ಟ್ ಇಂದ ಹೋಗ್ಬೇಕು. ಎಷ್ಟು ಇದ್ರಿಪ್ಪ ಅಲ್ಲಿ? ಎಷ್ಟು ಫಸ್ಟ್ ಖಾಲಿ ಎಷ್ಟು ಮಾಡ್ಬೇಕು ನೀವು ಖಾಲಿ ಎಷ್ಟು ಮಾಡ್ಬೇಕು? ಟೋಟಲ್ 2500. ಬಟ್ ಇಲ್ಲಿ ಎಷ್ಟು ಇದ್ರಿಪ್ಪ ಅಲ್ಲಿ? ಬರೀ 250 ಇತ್ರಿ. ಫಸ್ಟ್ 250 ಖಾಲಿ ಮಾಡಿರಿ. 250. ರೇಟ್ ಎಷ್ಟ್ರಿಪ್ಪ ಇದು? 10 rupees. ರೇಟ್ 10 rupees. 10 rupees ತಗೋರಿ ಇಲ್ಲ. ಅಮೌಂಟ್ ಎಷ್ಟ್ರಿಪ್ಪ ಇದು? 2500 ತಗೋರಿ ಇಲ್ಲ. ಕರೆಕ್ಟಾ? ಓಕೆ, 2500 ಖಾಲಿ ಮಾಡ್ಬೇಕಾ? ಅದರಾಗ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? 2500 ಖಾಲಿ ಮಾಡ್ಬೇಕು. ವೇಟ್ ಅ ಮಿನಿಟ್. ಓಕೆ, ಏನ್ರಿಪ್ಪ? 2500 ಯೂನಿಟ್ಸ್ ಖಾಲಿ ಮಾಡ್ಬೇಕಾ? ಬಟ್ ನಿಮ್ಮ ಕಡೆ ಎಷ್ಟಿದ್ರಿಪ್ಪ ಅಲ್ಲಿ? ಫಸ್ಟ್ 250 ಇತ್ರಿ. ಫಸ್ಟ್ 250 ಖಾಲಿ ಮಾಡಿರಿ ನೀವು. ಕರೆಕ್ಟಾ? ಈಗ 2500 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ? ಈಗ ನೀವು 250 ಖಾಲಿ ಮಾಡಿರಿಪ್ಪ. ಎಷ್ಟು ಬಾಕಿ ಐತ್ರಿ ಈಗ? ಎಷ್ಟು ಬಾಕಿ ಐತ್ರಿ ಈಗ? 2500 ಒಳಗೆ 250 ಖಾಲಿ ಮಾಡಿರಿಪ್ಪ. ಎಷ್ಟು ಬಾಕಿ ಐತ್ರಿ ಈಗ? 2250 ಐತ್ರಿ ಬಾಕಿ. 2250. ಅದು ಎಲ್ಲಿಂದ ಖಾಲಿ ಮಾಡ್ತೀರಿಪ್ಪ? ಇದ್ರಾಗ ಖಾಲಿ ಮಾಡ್ತೀರಿ. 2250 ಅಲ್ಲ, ಅದು ಇದ್ರಾಗ ಖಾಲಿ ಮಾಡಿರಿಪ್ಪ. 2250 ಖಾಲಿ ಮಾಡಿರಿ. 2250 ಖಾಲಿ ಮಾಡಿರಿಪ್ಪ. ರೇಟ್ ಎಷ್ಟ್ರಿಪ್ಪ ಇದು? 12 rupees. ಎಷ್ಟ್ರಿ? 12 rupees. 12 rupees ತಗೋರಿ. ಈಗ ಮಾಡಿರಿ. 2250 ಇಂಟು 12 ಮಾಡಿರಿಪ್ಪ. ಎಷ್ಟ್ರಿ? 27,000. ಎಷ್ಟ್ರಿ? 27,000. ಕರೆಕ್ಟಾ? ಓಕೆ, 250 ಈಗ ತೊಗೊಳಕ್ಕೆ ಬರಂಗಿಲ್ಲ. 250 ತೊಗೊಳಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ? 250 ಒಳಗೆ ಪೂರ 250 ಖಾಲಿ ಆಗೈತ್ರಿ. ಅದಕ್ಕೆ ಬಿಡ್ರಿ ಇದು.
3000 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? 3000 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ? ಈಗ ನೀವು 3000 ಒಳಗೆ ನೀವು 2250 ಖಾಲಿ ಮಾಡಿರಿಪ್ಪ. ಎಷ್ಟು ಬ್ಯಾಲೆನ್ಸ್ ತೊಗೋಬೇಕು ಇಲ್ಲಿ? 750 ತೊಗೋಬೇಕು. 3000 ಮೈನಸ್ 2250 ಖಾಲಿ ಮಾಡಿರಿ, 750 ಬ್ಯಾಲೆನ್ಸ್ ಹೊಡಿತೀರಿಪ್ಪ ಅಲ್ಲಿ. 750 ರೇಟ್ ಎಷ್ಟಿರಪ್ಪ ಇದು? 12 rupees. ಎಷ್ಟು ರೀ ರೇಟ್? 12 rupees. ಹಾಂ, 750 ಇಂಟು 12 ಮಾಡಿರಿಪ್ಪ. ಎಷ್ಟು ರೀ ಈಗ? 9000. ಎಷ್ಟು ರೀ? 9000. ಹಾಂ, ಮುಗೀತು ನೋಡ್ರಿ ಇದು. ನೆಕ್ಸ್ಟ್ 8th ಮುಗೀತು ರೀ. ನೆಕ್ಸ್ಟ್ ಡೇಟ್ ಏನ್ರಿಪ್ಪ ಈಗ? 10th. ಎಷ್ಟು ರೀ? 10th ಜೂನ್ 2002. ಕರೆಕ್ಟಾ? 10th ಜೂನ್. ಬರ್ರಿ, 10th ಜೂನ್ಗೆ ಏನೈತ್ರಿಪ್ಪ ಇದು? ಪರ್ಚೇಸ್ ಐತ್ರಿ. ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ರೆಸಿಪ್ಟ್ಸ್ 5014. 5014 ರೇಟ್ 14 ಮಾಡಿರಿಪ್ಪ. ಈಗ 5000 ಇಂಟು 14 ಮಾಡಿರಿಪ್ಪ. ಎಷ್ಟು ರೀ? 70,000. ಎಷ್ಟು ರೀ? 70,000. ಹಾಂ, ರೆಸಿಪ್ಟ್ಸ್ ಅಂದ್ರೆ ಏನ್ರಿಪ್ಪ? ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು. ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕಾ? ಓಕೆ, ಹೊಸ ಸ್ಟಾಕ್ ಐತಿ ಇಲ್ರಿ? ಇದು ಹೊಸ ಸ್ಟಾಕ್ ಆ್ಯಡ್ ಮಾಡ್ಬೇಕು. ಮಾಡಿರಿಪ್ಪ ಆ್ಯಡ್ ಹೊಸ ಸ್ಟಾಕ್ 5000. ಹಾಂ, ರೇಟ್ ಎಷ್ಟಿಪ್ಪ ಇದು? 14 rupees. ಹಾಂ, ಟೋಟಲ್ ಅಮೌಂಟ್ ಎಷ್ಟಿಪ್ಪ ಇದು? 70,000. ಮುಗೈತ್ರಿ ಇದು. ಈಗ ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ? ನೆಕ್ಸ್ಟ್ ಡೇಟಾ 15th. ನೆಕ್ಸ್ಟ್ ಡೇಟ್ ಏನ್ರಿಪ್ಪ? 15th ತೊಗೋರಿ. 15 ಜೂನ್ 2002. ಕರೆಕ್ಟಾ? ಏನ್ರಿಪ್ಪ ಅದು? 15th ಜೂನ್ಗೆ ರಿಟರ್ನ್ಡ್ ಟು ಸಪ್ಲೈಯರ್. ರಿಟರ್ನ್ಡ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ಡ್ ಟು ವೆಂಡರ್ಸ್. ರಿಟರ್ನ್ಡ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ಡ್ ಟು ವೆಂಡರ್ಸ್. ಎಲ್ಲಿತ್ರಿಪ್ಪ ಅದು? ರಿಟರ್ನ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ ಟು ವೆಂಡರ್ಸ್. ಇಲ್ಲೈತೆ ನೋಡ್ರಿಪ್ಪ ಅಲ್ಲೇ. ರಿಟರ್ನ್ ಟು ವೆಂಡರ್ಸ್ ಅಂತ ಹೇಳ್ರಿಪ್ಪ, ಇಲ್ಲಾಂದ್ರೆ ರಿಟರ್ನ್ ಟು ಸಪ್ಲೈಯರ್ ಅಂತ ಹೇಳ್ರಿಪ್ಪ. ರಿಟರ್ನ್ ಟು ವೆಂಡರ್ಸ್ ಅಂತ ಹೇಳ್ರಿಪ್ಪ, ರಿಟರ್ನ್ ಟು ಸಪ್ಲೈಯರ್ಸ್ ಅಂತ ಹೇಳ್ರಿಪ್ಪ. ಏನು ಮಾಡ್ಬೇಕು ಅವಾಗ? ಏನು ಮಾಡ್ಬೇಕ್ರಿಪ್ಪ ಅವಾಗ? ಇಶ್ಯೂಸ್ ಮಾಡ್ಬೇಕು. ಏನು ಮಾಡ್ಬೇಕ್ರಿ ಅವಾಗ? ಇಶ್ಯೂ ಮಾಡ್ಬೇಕು. ಏನು ಮಾಡ್ಬೇಕ್ರಿ? ಇಶ್ಯೂ ಮಾಡ್ಬೇಕು. ರಿಟರ್ನ್ಡ್ ಟು ವೆಂಡರ್ಸ್ ಅಂದರೆ ಸೇಮ್, ರಿಟರ್ನ್ಡ್ ಟು ಸಪ್ಲೈಯರ್ ಅಂದರೆ ಸೇಮ್. ಏನು ಮಾಡ್ಬೇಕು? ಇಶ್ಯೂ ಮಾಡ್ಬೇಕು. ಏನು ಮಾಡ್ಬೇಕ್ರಿಪ್ಪ? ಇಶ್ಯೂ ಮಾಡ್ಬೇಕು. ಇಶ್ಯೂ ಎಷ್ಟ್ರಿಪ್ಪ ಇದು? 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಹಾಂ, 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಏನೈತಿಪ್ಪ ಅಲ್ಲಿ? 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಯೂನಿಟ್ಸ್ ಪರ್ಚೇಸ್ಡ್ 10th ಜೂನ್. ಪರ್ಚೇಸ್ 10th ಜೂನ್. ಪರ್ಚೇಸ್ 10th ಜೂನ್. ಭಾಳ ಇಂಪಾರ್ಟೆಂಟ್ ಐತಿ. ಪರ್ಚೇಸ್ 10th ಜೂನ್. ಪರ್ಚೇಸ್ 10th ಜೂನ್. ಪರ್ಚೇಸ್ 10th ಜೂನ್. ಓಕೆ, ಹೇಳೋಣ್ರಿ. ಪರ್ಚೇಸ್ 10th ಜೂನ್. ಬರ್ರಿಪ್ಪ. ರಿಟರ್ನ್ಡ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ಖಾಲಿ ಮಾಡ್ಬೇಕು. ಏನ್ರಿ? ಖಾಲಿ ಮಾಡ್ಬೇಕು. ರಿಟರ್ನ್ಡ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ಖಾಲಿ ಮಾಡ್ಬೇಕು. ಓಕೆ, ಖಾಲಿ ಮಾಡ್ರಿ. ಹಾಂ, ಯೂನಿಟ್ಸ್ ಪರ್ಚೇಸ್ಡ್ ಆನ್ 10th ಜೂನ್. ಪರ್ಚೇಸ್ಡ್ ಆನ್ 10th ಜೂನ್. ಬರ್ರಿ ಇಲ್ಲೇ. ಪರ್ಚೇಸ್ ಆನ್ 10th ಜೂನ್. ಎಷ್ಟು ಯೂನಿಟ್ಸ್ ಖಾಲಿ ಮಾಡಬೇಕು? ಅದು 200 ಯೂನಿಟ್ಸ್. ಬರ್ರಿ, 15th ತಾರೀಕು ಏನು ಮಾಡ್ಬೇಕ್ರಿಪ್ಪ? ಇಶ್ಯೂ ಮಾಡ್ಬೇಕು. ರಿಟರ್ನ್ಡ್ ಟು ಸಪ್ಲೈಯರ್. ರಿಟರ್ನ್ ಟು ಸಪ್ಲೈಯರ್ ಅದಲ್ಲ, ರಿಟರ್ನ್ ಟು ಸಪ್ಲೈಯರ್, ರಿಟರ್ನ್ ಟು ವೆಂಡರ್ಸ್. ಏನು ಮಾಡ್ಬೇಕ್ರಿಪ್ಪ? ಇಶ್ಯೂ ಮಾಡ್ಬೇಕು. ಎಷ್ಟು ಯೂನಿಟ್ಸ್ ರೀಪ್ಪ ಅದು? 200 ಯೂನಿಟ್ಸ್. ತೊಗೋರಿಪ್ಪ ಅಲ್ಲಿ 200. ಎಷ್ಟು ರೀಪ್ಪ ಅಲ್ಲಿ? 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. ತಡಿಗೋರಿಪ್ಪ, 200 ಯೂನಿಟ್ಸ್ ಖಾಲಿ ಮಾಡ್ಬೇಕು. ಓಕೆ, ಪ್ರಾಬ್ಲಮ್ ಇಲ್ಲ. ತಡೀರಿ. ರಿಟರ್ನ್ಡ್ ಟು ಸಪ್ಲೈಯರ್ 200 ಯೂನಿಟ್ಸ್. ಪರ್ಚೇಸ್ 10th ಜೂನ್. ಏನ್ರಿ? ಪರ್ಚೇಸ್ಡ್ 10th ಜೂನ್. 10th ಜೂನಲ್ಲೇ ಬರ್ರಿಪ್ಪ ಅಲ್ಲಿ. ಇಲ್ಲೈತಿ ನೋಡ್ರಿ. 10th ಜೂನ್. 10th ಜೂನ್ ಇಲ್ಲೇ ಐತ್ರಿ. 10th ಜೂನ್ ಇಲ್ಲೈತ್ರಿ. ಇಲ್ಲೇ ಖರೀದಿ ಮಾಡಿರಪ್ಪ ನೀವು. ರೆಸಿಪ್ಟ್ಸ್ ಅಲ್ಲ ಇದು. ರೆಸಿಪ್ಟ್ಸ್ ಅಂದ್ರೆ ಏನ್ರಿಪ್ಪ? ಖರೀದಿ ಐತ್ರಿ. ಖರೀದಿ ಎಷ್ಟ್ರಿಪ್ಪ ಇದು? 5000 ಯೂನಿಟ್ಸ್. 5000 ಯೂನಿಟ್ಸ್. ಅವ್ರು ಏನು ಹೇಳ್ತಾರೆ ನಿಮಗೆ? ರಿಟರ್ನ್ ಟು ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ? ಇಶ್ಯೂ ಮಾಡ್ರಿ. ಎಷ್ಟು ಯೂನಿಟ್ಸ್ ರೀಪ್ಪ ಅದು? 200 ಯೂನಿಟ್ಸ್ ಖಾಲಿ ಮಾಡ್ರಿ. ರಿಟರ್ನ್ ಟು ವೆಂಡರ್ಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ ಮಾಡ್ಬೇಕು. ಎಷ್ಟು ಯೂನಿಟ್ಸ್? 200 ಯೂನಿಟ್ಸ್. ಬಟ್ ಫಿಫೋ ಒಳಗಲ್ಲ ಇದು. ಫಿಫೋ ಇಂದ ಖಾಲಿ ಮಾಡ್ರಿ, ಆಮೇಲೆ ಏನ್ರಿಪ್ಪ ಇದು ಖಾಲಿ ಮಾಡ್ರಿ, ಹಂಗಿಲ್ಲ. ಪರ್ಚೇಸ್ಡ್ 10th ಜೂನ್. 10th ಜೂನ್ ಒಳಗೆ ಎಷ್ಟು ಖರೀದಿ ಮಾಡಿ ನೋಡ್ರಿಪ್ಪ ನೀವು, ಅದ್ರಾಗ ಖಾಲಿ ಮಾಡ್ರಿ ಅಂತ. 10th ಜೂನ್ ಒಳಗೆ ಇದು 10th ಜೂನ್ ಒಳಗೆ ಇದು ಖರೀದಿ ಮಾಡಿಲ್ರಿ ನಾವು. ಖರೀದಿ 5000 ಯೂನಿಟ್ಸ್. ಇದ್ರಾಗ 200 ಯೂನಿಟ್ಸ್ ಖಾಲಿ ಮಾಡ್ರಿ ಅಂತ ತಿಳಿತಾ? ಓಕೆ, ಬರ್ರಿ. ಎಷ್ಟು ಐತಿರಿಪ್ಪ ಇದು? ರಿಟರ್ನ್ ಟು ಸಪ್ಲೈಯರ್ 200. ಓಕೆ, ಎಷ್ಟು ರೀ? 200 ತಗೋರಿಪ್ಪ. 200. ಓಕೆ, ಇದು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫಿಫೋ ಮೆಥಡ್ ಐತ್ರಿಪ್ಪ ಅದು. ಬಟ್ ಇದು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ನಿಮಗೆ ಏನು ಹೇಳ್ತಾರಿಪ್ಪ? ರಿಟರ್ನ್ ಟು ಸಪ್ಲೈ 200 ಯೂನಿಟ್ಸ್. ಪರ್ಚೇಸ್ 10th ಜೂನ್. 10th ಜೂನ್ ಒಳಗೆ ಐತೆ. ಇಲ್ಲೈತೆ ನೋಡ್ರಿಪ್ಪ. 10th ಜೂನ್ ಇಲ್ಲೈತ್ರಿಪ್ಪ. 500 ಯೂನಿಟ್ಸ್. 5000 ಯೂನಿಟ್ಸ್. ಇದ್ರಾಗ ಖಾಲಿ ಮಾಡಿರಿ 200. ಓಕೆ, ರೇಟ್ ಎಷ್ಟ್ರಿಪ್ಪ ಅವಾಗ? 14 rupees. ತಗೋರಿ, 14 rupees. ಕರೆಕ್ಟಾ? ಮಾಡಿರಿಪ್ಪ. ಈಗ 200 ಇಂಟು 14 ಮಾಡಿರಿ. 200 ಇಂಟು 14 ಎಷ್ಟ್ರಿಪ್ಪ ಇದು? 2800. ಎಷ್ಟು ರೀ? 2800. ಕರೆಕ್ಟಾ? ಇದು 750ಗೂ ಟಚ್ ಮಾಡಿಲ್ಲ. 750ಗೂ ಟಚ್ ಮಾಡಿಲ್ಲ. ಹಾಂ, ಸೇಮ್ ಟು ಸೇಮ್ ಬರೀರಿಪ್ಪ. 750 ಸೇಮ್ ಟು ಸೇಮ್ ಬರೀರಿ. ರೇಟ್ನು ಸೇಮ್ 12, ಅಮೌಂಟ್ನು ಸೇಮ್ 9000. ಓಕೆ, ಈಗ ಬರ್ರಿ.
10th ಜೂನ್ಗೆ ಐತಲ್ಲ ಅದು 10th ಜೂನ್ಗೆ ನೀವು ಖರೀದಿ ಮಾಡಿರಪ್ಪ ಅಲ್ಲಿ 10th ಜೂನ್ಗೆ ಖರೀದಿ ಮಾಡಿರಪ್ಪ ಎಷ್ಟಿದೆ 5000 ಯೂನಿಟ್ಸ್. ಅದು 5000 ಯೂನಿಟ್ಸ್ ಕೆಳಗಡೆ ಐತ್ರಿ, ಅದು 5000 ಯೂನಿಟ್ಸ್ ಕೆಳಗಡೆ ಐತ್ರಿಪ್ಪ. 5000 14 70,000 ಹೌದಲ್ಲ, ಅದರಾಗ ನೀವು ಖಾಲಿ ಮಾಡಿರಪ್ಪ. ಈಗ 5000 ಒಳಗೆ ಏನ್ರಿ 5000 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಪ್ಪ ಈಗ 200. 5000 ಮೈನಸ್ 200 ಎಷ್ಟು ಬಂತ್ರಿಪ್ಪ ಈಗ 4800. 4800 ರೇಟ್ ಎಷ್ಟು ರೂಪಾಯಿ ಇದು 14 ರೂಪೀಸ್ ತಗೋರಿ, 14 ರೂಪೀಸ್. ಅವರು ಕೊಟ್ಟಾರ ನಮಗೆ 10th ಜೂನ್ ಒಳಗೆ ಖಾಲಿ ಮಾಡ್ರಿಪ್ಪ ಅಂತ, 10th ಜೂನ್ ಒಳಗೆ ಖಾಲಿ ಮಾಡ್ರಿ, ಇದ್ರಾಗ ಖಾಲಿ ಮಾಡ್ರಿ ಅಂತ ತಡಿತಾ. ಓಕೆ 14 ಈಗ ಮಾಡ್ರಿಪ್ಪ. ಈಗ 4800 ಇಂಟು 14 ಮಾಡ್ರಿಪ್ಪ ಎಷ್ಟು 67,200. 67,200 ಆಯ್ತು ನೋಡ್ರಿಪ್ಪ. ನೆಕ್ಸ್ಟ್ ಈಗ 15th ಜೂನ್ ಮುಗಿತ್ರಿ. ಈಗ 16th ಜೂನ್ 2002. ಏನೈತ್ರಪ್ಪ 16th ಜೂನ್ಗೆ ಪರ್ಚೇಸ್ ಐತ್ರಿಪ್ಪ, ಸಂಬಂಧ ಈಸಿ, ಭಾಳ ಈಸಿ. 4011 ತಗೋರಿಪ್ಪ. 4011 ಇಂಟು 11 ಮಾಡ್ರಿಪ್ಪ 44,000. ಬರ್ರಿಪ್ಪ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ, ಪರ್ಚೇಸ್ ಐತ್ರಿಪ್ಪ. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ ಫಸ್ಟ್. ಹಳೆ ಸ್ಟಾಕ್ ಕಾಪಿ ಪೇಸ್ಟ್. ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ. ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ ಇದು 4000 ಬಂತ್ರಿ, ಕರೆಕ್ಟಾ. ಆಮೇಲೆ ರೇಟ್ ಎಷ್ಟಿಪ್ಪ ಅದ್ರಾಗ ಅಲ್ಲೇ 11. ಆಮೇಲೆ ಅಮೌಂಟ್ 44,000 ಕರೆಕ್ಟಾ, ಮುಗೀತ್ರಿ ಇದು. ನೆಕ್ಸ್ಟ್ 16th ಮುಗೀತ್ರಿ. ಈಗ ಏನ್ರಿಪ್ಪ 20 ಬರೀರಿಪ್ಪ. 20 ಜೂನ್ 2002. ಹೇಳ್ರಿ 20 ಜೂನ್ಗೆ ಏನೈತ್ರಿಪ್ಪ ಇಶ್ಯೂ ಐತ್ರಿ. ಏನ್ರಿ ಇಶ್ಯೂ ಎಷ್ಟು ಯೂನಿಟ್ಸ್ ರೂಪಾಯಿ ಇದು ಇಶ್ಯೂ 6000 ಯೂನಿಟ್ಸ್ ಖಾಲಿ ಮಾಡ್ಬೇಕು ನೀವು. 6000 ಯೂನಿಟ್ಸ್ ಬರ್ರಿ ಇಲ್ಲ ಫಿಫೋ ಮೆಥಡಿಗೆ 6000 ಖಾಲಿ ಮಾಡಬೇಕಾ. ಫಿಫೋ ಇಲ್ಲ ಇದು ಫಸ್ಟಿಂದ ಹೋಗ್ಬೇಕು. ಫಸ್ಟ್ 750 ಖಾಲಿ ಮಾಡಿರಪ್ಪ. ಫಸ್ಟ್ 750 ಖಾಲಿ ಮಾಡಿರಿ. ರೇಟ್ ಎಷ್ಟು ರೂಪಾಯಿ ಇದು 12 ರೂಪೀಸ್. 12 ರೂಪೀಸ್. ಅಮೌಂಟ್ ಎಷ್ಟು ರೂಪಾಯಿ ಇದು 9,000. ಓಕೆ. ಆಮೇಲೆ 6000 ಖಾಲಿ ಮಾಡ್ಬೇಕು. ಏನಿಪ್ಪ 6000 ಖಾಲಿ ಮಾಡ್ಬೇಕು. 6000 ಒಳಗೆ ಎಷ್ಟು ಖಾಲಿ ಆಗೈತ್ರಿಪ್ಪ ಈಗ 6000 ಒಳಗೆ 750 ಖಾಲಿ ಆಗೈತ್ರಿಪ್ಪ. 750 ಖಾಲಿ ಆಗೈತ್ರಿ. ಇನ್ನೂ ಬ್ಯಾಲೆನ್ಸ್ ಐತ್ರಿಪ್ಪ. ಏನ್ರಿ 6000 ಒಳಗೆ ಎಷ್ಟು ಖಾಲಿ ಮಾಡಿರಪ್ಪ ಈಗ 750 ಖಾಲಿ ಮಾಡಿರಪ್ಪ. ಎಷ್ಟು ಬ್ಯಾಲೆನ್ಸ್ ಐತ್ರಿಪ್ಪ ಈಗ 5250 ಬ್ಯಾಲೆನ್ಸ್ ಇನ್ನೂ ಬಾಗೈತ್ರಿ. 5250 ಬ್ಯಾಲೆನ್ಸ್ ಇನ್ನೂ ಬಾಗೈತ್ರಿ. ಅದು ಎಲ್ಲಿಗೆ ಖಾಲಿ ಮಾಡ್ತೀರಪ್ಪ ಇಲ್ಲಿಗೆ ಖಾಲಿ ಮಾಡ್ಬೇಕು ರೀ. 4800 ಒಳಗೆ ಖಾಲಿ ಮಾಡಿರಿ. 4800 ರೇಟ್ ಎಷ್ಟು ರೂಪಾಯಿ ಇದು 14 ರೂಪೀಸ್. 14 ಅಮೌಂಟ್ ಎಷ್ಟು ರೂಪಾಯಿ ಇದು 67,200. 67,200. ಓಕೆ. ಏನ್ರಿದು ಎಷ್ಟು ಖಾಲಿ ಮಾಡ್ಬೇಕಿತ್ತು 20 ಜೂನ್ಗೆ 6000 ಖಾಲಿ ಮಾಡ್ಬೇಕಿತ್ರಿ. 6000 ಒಳಗೆ 750 ಖಾಲಿ ಮಾಡಿರಿ ನೀವು. 6000 ಒಳಗೆ 750 ಖಾಲಿ ಮಾಡಿರಿಪ್ಪ. ಎಷ್ಟು ಬ್ಯಾಲೆನ್ಸ್ ಉಳಿತಿರಿಪ್ಪ ಇದು 5250 ಖಾಲಿ ಮಾಡ್ಬೇಕು. ಬಟ್ ನಿಮ್ಮ ಕಡೆ ಇಲ್ಲಿ ಸೆಕೆಂಡ್ ಎಷ್ಟು ಐತ್ರಿಪ್ಪ 4800 ಅಷ್ಟು ಐತ್ರಿಪ್ಪ. ಅಷ್ಟು ಖಾಲಿ ಮಾಡಿರಿ. ಈಗ 6000 ಮೈನಸ್ 750 ಮೈನಸ್ 4800 ಇನ್ನು ಎಷ್ಟು ಬಾಕಿ ಐತ್ರಿಪ್ಪ ಈಗ ಇನ್ನು 450 ಬಾಕಿ ಐತ್ರಿ. 450 ಬಾಕಿ ಐತ್ರಿ. 450 ಎಲ್ಲಿಂದ ಖಾಲಿ ಮಾಡ್ತೀರಿ ನೀವು ಇಲ್ಲಿಂದ ಖಾಲಿ ಮಾಡಿರಿ. 4000 ಒಳಗೆ ಖಾಲಿ ಮಾಡಿರಿ. 450 ರೇಟ್ ಎಷ್ಟು ರೂಪಾಯಿ ಇದು 11 ರೂಪೀಸ್. ರೇಟ್ 11 ರೂಪೀಸ್. ಈಗ ಮಾಡಿರಿಪ್ಪ 450 ಇಂಟು 11 ಮಾಡಿರಿ. 450 ಇಂಟು 11 ಎಷ್ಟು ರೂಪಾಯಿ ಇದು 4950. 4950 ನೋಡ್ರಿಪ್ಪ. ಈಗ ಪೂರಾ 6000 ಹೋಗಿತ್ರಿ. 6000 ಖಾಲಿ ಮಾಡ್ಬೇಕೈತ್ರಿ. 6000 ಖಾಲಿ ಮಾಡ್ಬೇಕೈತ್ರಿ. ಅದರಾಗ ಫಸ್ಟ್ ನೀವು 750 ಖಾಲಿ ಮಾಡಿರಿ. ಆಮೇಲೆ ಎಷ್ಟು ಬ್ಯಾಲೆನ್ಸ್ ಉಳಿತಿರ್ಬೋದು 5250. ಆಮೇಲೆ ಇಲ್ಲ ಖಾಲಿ ಮಾಡಿರಿಪ್ಪ. ಇಲ್ಲೇ ಖಾಲಿ ಮಾಡಿರಿ. ಆಮೇಲೆ 250 ಬ್ಯಾಲೆನ್ಸ್ ಸಾರಿ ಎಷ್ಟಿದ್ದು 450 ಬ್ಯಾಲೆನ್ಸ್ ಉಳಿತಿರಿಪ್ಪ. ಅದು ಇಲ್ಲಿ ಖಾಲಿ ಮಾಡಿರಿ. ಮುಗೀತಾ. ಓಕೆ. ಈಗ ಇಲ್ಲಿ ಬ್ಯಾಲೆನ್ಸ್ ಬರೀಬೇಕಲ್ಲ. ಈಗ 750 ಬರಂಗಿಲ್ಲ. ಫಸ್ಟ್ 750 ಬರಂಗಿಲ್ಲ. ಯಾಕ್ರಿಪ್ಪ 750 ಮತ್ತು 750 ಪೂರಾ ಖಾಲಿ ಆಗೈತ್ರಿ. ಬರಂಗಿಲ್ಲ. ನೆಕ್ಸ್ಟ್ 4800 ಬರಂಗಿಲ್ಲ. ಯಾಕಂದ್ರೆ 4800 ಇದನ್ನು ಪೂರಾ ಹೋಗಿತ್ರಿ, ಖಾಲಿ ಆಗೈತ್ರಿ. ಈಗ 4000 ಒಳಗೆ ಎಷ್ಟು ಖಾಲಿ ಆಗೈತ್ರಿ ಬರೀ 450 ಖಾಲಿ ಆಗೈತ್ರಿ. 4000 ಒಳಗೆ ಎಷ್ಟು ಖಾಲಿ ಆಗೈತ್ರಿ ಬರೀ 450 ಖಾಲಿ ಆಗೈತ್ರಿ. 4000 ಮೈನಸ್ 450 ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿತ್ರಿ ಇಲ್ಲಿ 3550 ಬ್ಯಾಲೆನ್ಸ್ ಉಳಿತ್ರಿಪ್ಪ. ಇಲ್ಲಿ 3550 ಬ್ಯಾಲೆನ್ಸ್ ಉಳಿತ್ರಿ. ರೇಟ್ ಎಷ್ಟು ರೂಪಾಯಿ ಇದು 11 ರೂಪೀಸ್ ಮಾಡ್ರಿ. ಈಗ 3550 ಇಂಟು 11 39,050 ಬ್ಯಾಲೆನ್ಸ್ ಬಂತ್ರಿಪ್ಪ ಇಲ್ಲಿ. ಓಕೆ. ನೆಕ್ಸ್ಟ್ ಮಾಡ್ರಿ. ಇಲ್ಲ 20 ಮುಗಿತ್ರಿ. ಈಗ ಏನ್ರಿಪ್ಪ 22 ಇಶ್ಯೂ ಐತ್ರಿಪ್ಪ. 22/6/2002 ಏನೈತ್ರಿಪ್ಪ ಇದು 22ಗೆ ಇಶ್ಯೂಡ್ ಐತ್ರಿಪ್ಪ. ಎಷ್ಟು ಯೂನಿಟ್ಸ್ ಖಾಲಿ ಮಾಡ್ಬೇಕು ಈಗ 2000 ಖಾಲಿ ಮಾಡ್ಬೇಕು. 2000 ಖಾಲಿ ಮಾಡ್ಬೇಕು. ನಿಮ್ಮ ಕಡೆ ಎಷ್ಟು ಐತ್ರಿಪ್ಪ ಇಲ್ಲಿ ಖಾಲಿ ಮಾಡಾಕ 3550 ಜಾಸ್ತಿ ಐತ್ರಿಪ್ಪ. 2000 ಪೂರಾ ಖಾಲಿ ಮಾಡ್ರಿ. ಹೌದಲ್ಲ 2000 ಪೂರಾ ಖಾಲಿ ಮಾಡ್ರಿ. 2000 ರೇಟ್ ಎಷ್ಟು ರೂಪಾಯಿ ಇದು
11 rupees 11 rupees ತಗೋರಿ ಇಲ್ಲ 2000 ಇಂಟು 11 ಮಾಡಿರಿಪ್ಪ ಎಷ್ಟು 2000 ಇಂಟು 11 22,000 22,000 ಓಕೆ 3,550 ಒಳಗೆ ಎಷ್ಟು ಖಾಲಿ ಆಗಿತ್ರಿಪ್ಪ ಇಲ್ಲೇ 2,000 ಖಾಲಿ ಆಗಿತ್ರಿ ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ ಇಲ್ಲೇ 1,550 1,550 3,550 ಮೈನಸ್ 2,000 ಮಾಡ್ರಿಪ್ಪ ಅದ್ರಾಗ 2,000 ಖಾಲಿ ಆಗೈತ್ರಿಪ್ಪ ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ ಈಗ 1,550 ಬ್ಯಾಲೆನ್ಸ್ ಉಳಿದ್ರಿಪ್ಪ ಇಲ್ಲಿ ಹೌದಲ್ಲ 1,550 ಈಗ ರೇಟ್ ಎಷ್ಟಿರಿಪ್ಪ 11 rupees 11 rupees ಈಗ 1,550 ಇಂಟು 11 ಮಾಡ್ರಿಪ್ಪ ಎಷ್ಟು 17,050 17,050 ಆಯ್ತಾ ಓಕೆ ನೆಕ್ಸ್ಟ್ 22 ಮುಗಿತ್ರಿಪ್ಪ ಈಗ ಏನ್ರಿ ಈಗ 24 ತಗೋರಿಪ್ಪ 24 6 2002 ಏನೈತ್ರಿಪ್ಪ 24ಗೆ ಪರ್ಚೇಸ್ ಐತ್ರಿ ಪರ್ಚೇಸ್ ಅಂದ್ರೆ ಟೆನ್ಷನ್ ಇಲ್ಲ ಆರಾಮ್ ತಗೋರಿ 5,515 5,515 5,515 ಅಮೌಂಟ್ ಎಷ್ಟ್ರಿಪ್ಪ ಇದು 5,500 ಇಂಟು 15 ಮಾಡ್ರಿ 82,500 ಕರೆಕ್ಟಾ ಓಕೆ ಈಗೇನ್ರಿ ಕಾಪಿ ಪೇಸ್ಟ್ ಮಾಡ್ಬೇಕು ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ರಿ ಫಸ್ಟ್ ಆಮೇಲೆ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ ಇದು 5,500 ಬಂತ್ರಿಪ್ಪ ರೇಟ್ ಎಷ್ಟು ತಗೋರಿಪ್ಪ ರೇಟ್ ಎಷ್ಟೈತ್ರಿಪ್ಪ ಅಲ್ಲೇ ರೇಟ್ 15 rupees ಐತ್ರಿಪ್ಪ ಆಮೇಲೆ ಅಮೌಂಟ್ ಎಷ್ಟಿದು ಅಮೌಂಟ್ 82,500 ಅಮೌಂಟ್ ರೀಪ್ಪ ಓಕೆ ಸರಿ ನೆಕ್ಸ್ಟ್ ಈಗ 24 ಮುಗಿತ್ರಿ ಈಗ ಏನ್ರಿಪ್ಪ 26ಗೆ ಇಶ್ಯೂ ಐತ್ರಿಪ್ಪ ತಗೋರಿ 26ಗೆ ಇಶ್ಯೂ ಐತಿ 26/6/2002 26ಗೆ ಏನೈತ್ರಿಪ್ಪ ಇಶ್ಯೂ ಐತ್ರಿ ಇಶ್ಯೂ ಎಷ್ಟ್ರಿಪ್ಪ ಇದು 26ಗೆ ಇಶ್ಯೂ 3,500 ಎಷ್ಟ್ರಿಪ್ಪ ಅದು 3,500 ಯೂನಿಟ್ಸ್ ನೀವು ಖಾಲಿ ಮಾಡ್ಬೇಕು 3,500 ಯೂನಿಟ್ಸ್ ಖಾಲಿ ಮಾಡ್ಬೇಕು ನೀವು ಖಾಲಿ ಮಾಡ್ಬೇಕು 3,500 ಯೂನಿಟ್ಸ್ ಫಿಫೋ ಇದು ಇಲ್ಲಿಂದ ಖಾಲಿ ಮಾಡೋಕೆ ಬರಂಗಿಲ್ಲ ಯಾಕಂದ್ರೆ ಬರೀ 1,550 ಐತ್ರಿಪ್ಪ 3,500 ಖಾಲಿ ಮಾಡ್ಬೇಕು ನೀವು ಬರೀ ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಇಲ್ಲಿ 1,550 ಅದು ಖಾಲಿ ಮಾಡಿರಿ ಫಸ್ಟ್ 1,550 ಖಾಲಿ ಮಾಡಿರಿ ಫಸ್ಟ್ ನೀವು ರೇಟ್ ಎಷ್ಟ್ರಿಪ್ಪ ಅದು 11 rupees 11 rupees ತಗೋರಿ 11 rupees ರೇಟ್ ಎಷ್ಟ್ರಿಪ್ಪ ಅದು 17,550 17,050 rupees ಕರೆಕ್ಟಾ ಹಾಂ ನೋಡಿಲ್ಲ 26ಗೆ 3,500 ಖಾಲಿ ಮಾಡ್ಬೇಕೈತ್ರಿ 3,500 ಒಳಗೆ ಎಷ್ಟು ಖಾಲಿ ಆಗೈತ್ರಿಪ್ಪ ಈಗ ಬರೀ 1,550 3,500 ಮೈನಸ್ 1,550 ಮಾಡಿರಿಪ್ಪ ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ ಈಗ 1,950 ಖಾಲಿ ಬ್ಯಾಲೆನ್ಸ್ ಉಳಿದ್ರಿಪ್ಪ ಈಗ 1,950 ಬ್ಯಾಲೆನ್ಸ್ ಅದು 1,950 ಬ್ಯಾಲೆನ್ಸ್ ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು ಇಲ್ಲಿಂದ ಖಾಲಿ ಮಾಡ್ಬೇಕು 1,950 ಬ್ಯಾಲೆನ್ಸ್ ಹೌದಲ್ಲ ರೇಟ್ ಎಷ್ಟು ತಗೋತೀರಿಪ್ಪ ಈಗ 15 rupees ಎಷ್ಟ್ರಿ 15 rupees ತಗೋರಿ 15 rupees ಈಗ 1,950 ಇಂಟು 15 ಮಾಡ್ರಿ ಎಷ್ಟು ಬಂತ್ರಿಪ್ಪ ಅದು 29,250 ಬ್ಯಾಲೆನ್ಸ್ ಬಂತ್ರಿ ಓಕೆ 1,550 ಬ್ಯಾಲೆನ್ಸ್ ತೊಗೊಳಕ್ಕೆ ಬರಂಗಿಲ್ಲ ಯಾಕ್ರಿಪ್ಪ 1,550 ಒಳಗೆ ಪೂರ 1,550 ಪೂರ ಬ್ಯಾಲೆನ್ಸ್ ಹೋಗಿತ್ರಿ ಬರಂಗಿಲ್ಲ ಇದು ಸೆಕೆಂಡ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಇದು ಸೆಕೆಂಡ್ ಬ್ಯಾಲೆನ್ಸ್ 5,500 ಒಳಗೆ ಎಷ್ಟು ಬ್ಯಾಲೆನ್ಸ್ ಖಾಲಿ ಮಾಡಿರಿಪ್ಪ ಇನ್ನು ಈಗ 1,950 ಖಾಲಿ ಮಾಡಿರಿಪ್ಪ 5,500 ಮೈನಸ್ 1,950 ಎಷ್ಟು ಬ್ಯಾಲೆನ್ಸ್ ಬಂತ್ರಿಪ್ಪ ಈಗ 3,550 ಬ್ಯಾಲೆನ್ಸ್ ಬಂತ್ರಿ ಎಷ್ಟ್ರಿ 3,550 ಬ್ಯಾಲೆನ್ಸ್ ಬಂತ್ರಿ ಕರೆಕ್ಟಾ ಹಾಂ 3,550 ಬ್ಯಾಲೆನ್ಸ್ ಬಂತ್ರಿ ರೇಟ್ ಎಷ್ಟ್ರಿಪ್ಪ ಇದು 15 rupees 15 ಈಗ 3,550 ಇಂಟು 15 ಮಾಡ್ರಿಪ್ಪ ಎಷ್ಟ್ರಿ 53,250 53,250 ಮುಗೀತ್ರಿ ಈ ಡೇಟ್ ಮುಗೀತು ನೆಕ್ಸ್ಟ್ 26 ಆದ್ಮೇಲೆ ಏನ್ರಿಪ್ಪ ಲಾಸ್ಟ್ ಡೇಟ್ 30 ಏನ್ರಿ 36/2002 ಏನೈತ್ರಿಪ್ಪ 36ಗೆ ಏನೈತ್ರಿ ಸ್ಟಾಕ್ ವೆರಿಫಿಕೇಶನ್ ರಿವೀಲ್ಸ್ ಎ ಶಾರ್ಟೇಜ್ ಏನೈತ್ರಿಪ್ಪ ಇದು ಶಾರ್ಟೇಜ್ ಐತ್ರಿ ಶಾರ್ಟೇಜ್ ಸ್ಟಾಕ್ ವೆರಿಫಿಕೇಶನ್ ರಿವೀಲ್ಸ್ ಎ ಶಾರ್ಟೇಜ್ ಆಫ್ 100 ಯೂನಿಟ್ಸ್ ಶಾರ್ಟೇಜ್ ಬರ್ರಿಪ್ಪ ಸ್ಟಾರ್ಟಿಂಗ್ ಇಂದ ಬರ್ರಿ ಶಾರ್ಟೇಜ್ ಎಲ್ಲಿತ್ತಪ್ಪ ಇಲ್ಲೈತೆ ನೋಡ್ರಿ ಶಾರ್ಟೇಜ್ ಬಂದ್ರೆ ಏನು ಮಾಡ್ಬೇಕ್ರಿಪ್ಪ ಇಶ್ಯೂ ಮಾಡ್ಬೇಕು ಶಾರ್ಟೇಜ್ ಅಂತ ವರ್ಡ್ ಬಂದ್ರೆ ಏನು ಮಾಡ್ಬೇಕ್ರಿಪ್ಪ ಇಶ್ಯೂ ಮಾಡ್ಬೇಕು ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಈಗ ಇಶ್ಯೂ ಮಾಡ್ಬೇಕು ಬರ್ರಿ ಇಶ್ಯೂ ಮಾಡೋಣ್ರಿ ಶಾರ್ಟೇಜ್ ಅಂದ್ರೆ ಇಶ್ಯೂ ಮಾಡ್ಬೇಕು ಬಂತಲ್ಲೇ ಸ್ಟಾಕ್ ವೆರಿಫಿಕೇಶನ್ ರಿವೀಲ್ಸ್ ಎ ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಇಶ್ಯೂ ಮಾಡ್ಬೇಕು ಇಶ್ಯೂ ಎಷ್ಟು ಯೂನಿಟ್ಸ್ ರೀ ಅದು 100 ಯೂನಿಟ್ಸ್ ಇಶ್ಯೂ ಮಾಡ್ಬೇಕ್ರಿಪ್ಪ ಎಷ್ಟು ರೀ 100 ಯೂನಿಟ್ಸ್ ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಅಲ್ಲಿ ಮೇಲೆ 3,550 ನೀವು ಖಾಲಿ ಎಷ್ಟು ಮಾಡ್ಬೇಕಾ ಬರೀ 100 ಯೂನಿಟ್ಸ್ ಎಷ್ಟು ರೀ 100 ಯೂನಿಟ್ಸ್ ನೀವು ಖಾಲಿ ಮಾಡ್ಬೇಕು ಹಾಂ ರೇಟ್ ಎಷ್ಟಿಪ್ಪ ಇದು 15 rupees 15 100 ಇಂಟು 15 ಎಷ್ಟಿಪ್ಪ ಇದು 1,500 ಓಕೆ ನಿಮ್ಮ ಕಡೆ 3,550 ಬ್ಯಾಲೆನ್ಸ್ ಐತ್ರಿಪ್ಪ
ಅದರಾಗ ನೀವು ಎಷ್ಟು ಖಾಲಿ ಮಾಡಿರಿಪ್ಪ ಈಗ 100 rupees. ಎಷ್ಟು ರೀ? ಬರೀ 100 ನೀವು ಖಾಲಿ ಮಾಡಿರಿಪ್ಪ ಈಗ. 3550 ಒಳಗೆ 100 ತಗೋರಿಪ್ಪ, ತೆಗೀರಿ, ಬ್ಯಾಲೆನ್ಸ್ ಲೆಸ್ ಮಾಡಿರಿ. ಎಷ್ಟು ಬ್ಯಾಲೆನ್ಸ್ ಈಗ? 3450. ಎಷ್ಟು ರೀ? 3450 ಬ್ಯಾಲೆನ್ಸ್ ಬಂತು ರೀ. 3450 ಅಮೌಂಟ್. ರೇಟ್ ಎಷ್ಟಿಪ್ಪ? ಒಂದು 15 rupees. 15 3450 ಇಂಟು 15 ಮಾಡಿರಿಪ್ಪ. ಎಷ್ಟು ರೀ? 51,750. 51,750 ತಿಳಿತಾ? ಓಕೆ, ಈಗ ಏನು ಮಾಡ್ಬೇಕಪ್ಪ? ಈಗ ಟೋಟಲ್ ಮಾಡ್ಬೇಕು. ಏನು ಮಾಡ್ಬೇಕು ರೀ? ಟೋಟಲ್ ಮಾಡ್ಬೇಕು. ಈಗ ಟೋಟಲ್ ಮಾಡ್ಬೇಕಲ್ಲ. ಈಗ ಟೋಟಲ್ ಈಗ ಏನು ಮಾಡ್ತೀನಿ ರೀ? ಓಕೆ, ಟೋಟಲ್ ಮಾಡ್ಬೇಕು ಈಗ. ಟೋಟಲ್ ಟೋಟಲ್ ಮಾಡಿರಿ. ಟೋಟಲ್ ಮಾಡ್ಬೇಕಂದ್ರೆ ಏನ್ರಿಪ್ಪ? ಮ್ಯಾಲಿನ ಡೇಟ್ ತೊಗೋಬೇಕು, ಲಾಸ್ಟ್ ಡೇಟ್ ತೊಗೋಬೇಕು. ಲಾಸ್ಟ್ ಡೇಟ್ ತೊಗೋಬೇಕು. ಲಾಸ್ಟ್ ಡೇಟ್ ಎಷ್ಟಿಪ್ಪ ಬ್ಯಾಲೆನ್ಸ್ ಇಲ್ಲಿ? ಇದು 3000 ಏನ್ರಿ? 450 ಬ್ಯಾಲೆನ್ಸ್ ಐತ್ರಿಪ್ಪ, ಅದು ತೊಗೋರಿ ಇಲ್ಲೇ ಟೋಟಲ್. ಆಮೇಲೆ ರೇಟ್ ಬರಂಗಿಲ್ಲ, ರೇಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಡ್ಯಾಶ್ ಅಂತ ಬರೀಪ್ಪ, ರೇಟ್ ಡ್ಯಾಶ್ ಅಂತ. ಅಮೌಂಟ್ ಎಷ್ಟಿಪ್ಪ? ಇದು 51,750. ಸೇಮ್ ಅಮೌಂಟ್ ತೊಗೋರಿಪ್ಪ ಇಲ್ಲಿ. ಇದು ಏನ್ರಿಪ್ಪ ನಿಮ್ದು ಟೋಟಲ್. ಮುಗೀತಿರಿ ಇಲ್ಲಿ. ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲ ಅದು, ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರೀಬೇಕಿಲ್ಲ. ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಬಂದು ನೋಡ್ರಿಪ್ಪ. ಇಲ್ಲಿ ನಿಮ್ದು ಆನ್ಸರ್ ಏನ್ರಿಪ್ಪ? ಮುಗೀತು. ಓಕೆ, ಕರೆಕ್ಟ್ ಬಂತಲ್ಲ ಇಲ್ಲೇ? 3450 ಯೂನಿಟ್ಸ್ ಇಂಟು 15 rupees ಎಷ್ಟು ಬಂತ್ರಿಪ್ಪ? ಇದು 51,750 ಐತಲ್ಲ ಇಲ್ಲೇ? 51,750 ಐತಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್, ಹೌದಲ್ಲ? ಓಕೆ, ಮುಗೀತು ನೋಡ್ರಿ. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೋರಿಪ್ಪ. ನಾ ಹಿಂದಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾ ಹಿಂದಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತೊಗೋರಿಪ್ಪ. ಅದು ಫಸ್ಟ್ ಕ್ವಶನ್ ತೊಗೋರಿ. ಕ್ವಶನ್ ಸ್ಕ್ರೀನ್ಶಾಟ್ ತೊಗೋರಿ. ಇದು ನಿಮ್ಮದು ಕ್ವಶನ್. ಓಕೆ, ಈಗ ಇದು ನಿಮ್ಮದು ಸೊಲ್ಯೂಷನ್. ಒಂದರಾಗ ಮಾಡ್ತೀನಿ. ಇದು ಸ್ವಲ್ಪ ಇದು ಮಾಡ್ತೀನಿ. ತಗೋರಿ ಸ್ಕ್ರೀನ್ಶಾಟ್. ಇದು ನಿಮ್ದು ಏನ್ರಿಪ್ಪ? ಆನ್ಸರ್. ओके, नाउ फॉर हिंदी मीडियम. ओके, हिंदी मीडियम यहाँ पर देखो, यहाँ पर क्वेश्चन है. सो क्या बनाने का? स्टोर्स लेजर बनाने का. क्या? फीफो मेथड के अंदर. तो तुम्हें स्टोर्स लेजर अंडर फीफो मेथड, ठीक है? तो डेट, जीआर नंबर, रेसिप्ट्स, क्वांटिटी, रेट, अमाउंट, वी नंबर, इश्यूज, क्वांटिटी, रेट, अमाउंट, बैलेंस, क्वांटिटी, रेट, अमाउंट, ठीक है? ओके, सबसे पहले डेट कौन सा दिया? 1 जून. जून मतलब 6 मंथ, जून 2002. यहाँ पे लिख लो 1 जून 2002 बोल के. ओके, नेक्स्ट क्या दिया यहाँ पे? बैलेंस बोल के. बैलेंस मतलब कहाँ पे जाना? बैलेंस कॉलम में जाना. कहाँ पे? बैलेंस कॉलम में. कितना? 250 यूनिट्स 10 रुपीज. 250 10 रुपीज कितना होता है? 250 इंटू 10 रुपीज है, कितना होता है? 250 इंटू 10 है 2500. खत्म हुआ इसका. नेक्स्ट फिफ्थ को क्या है? परचेज है 3000 यूनिट्स 12 रुपीज को. फिफ्थ को क्या है? परचेज है मतलब रेसिप्ट से. कितना? 3000 है यूनिट्स है. कितना रेट है? 12 रुपीज. 3000 इंटू 12 करो, कितना था? 36,000. मैं तुम्हारे को बोला था अगर रेसिप्ट आया तो क्या करना बोलो? सबसे पहले पुराने वाले स्टॉक को कॉपी पेस्ट करना. 250 10 2500, ठीक है? अब नया स्टॉक आया तो 3000 उसको ऐड करना. 3000 रेट कितना? 12 रुपीज. उसके बाद में अमाउंट कितना? 36,000 आया ना पे? हो गया डेट का खत्म. नेक्स्ट 8th को क्या है? इश्यू है. इश्यू आया तो थोड़ा केयरफुल. इश्यू 8th को क्या है? 8th को क्या है? इश्यू है. इश्यू कितना है? वो इश्यूड है 2500 यूनिट्स खाली करना तुम लोग, ठीक है? तुम्हारे ये फीफो मेथड है. कौन सा फीफो मेथड? सबसे पहले इसको खाली करना, उसके बाद में इसको खाली करना. फीफो में 2500 नहीं वो खाली करने का, ठीक है? तुम्हारे पास पहला कितना यहाँ पे ऊपर है? 250 है. तो सबसे पहले तुम्हें 250 को खाली करो. 250 10 रुपीज 2500 खाली करो, ठीक है? 2500 में से कितना खाली करे तुम लोग? सिर्फ 250 को खाली करे. बचा कितना? 2500 माइनस 250 बचा कितना? 250 बचा. वो किसमें से खाली करते तुम लोग? इसमें से खाली करते. 250 को खाली करना. रेट कितना लेना उसका? इसमें से खाली करते. इसमें इसका रेट 12 रुपीज. इंटू करो उसको, कितना था? 27,000 आता, ठीक है? अब 250 तुम लोग नहीं लेना बैलेंस के अंदर. क्यों? 250 माइनस 250 पूरा खाली हुआ. 250 माइनस 250 0 पूरा खाली हुआ. अब 3000 में से कितना खाली हुआ? 2250 खाली हुआ. बचा कितना? अभी 750 बचा. 750. रेट कितना हुआ? उसका रेट कितना? 12 रुपीज. 12 750 इंटू 12 करो, 9000 हुआ. ये डेट का क्या हुआ? खत्म हुआ 8th का. अब क्या बचा? अभी 10th का. 10th में क्या है? परचेज है. आराम से करो. परचेज है तो आराम से करने का. 5000 है, 14 रुपीज है. 10th को क्या है? परचेज है. 5000 है, कितना? 14 रुपीज. 70,000 आया. इंटू करे तो 70,000.
क्या करना, परचेज आया तो सबसे पहले पुराना वाला स्टॉक को कॉपी पेस्ट करना, इसको कॉपी पेस्ट करो 750 का है ना, पूरा कॉपी पेस्ट करो 750 12 9000 बोल के। नया स्टॉक आया देखो, ये नया स्टॉक, इसको भी कॉपी पेस्ट करो 5000 14 रुपीज 70,000 रुपीज, खत्म हुआ है 10th का। अब नेक्स्ट में आओ 15th। 15th को क्या है, बहुत इंपॉर्टेंट, 15th को क्या है यहाँ पे, रिटर्न टू सप्लायर बोल के, रिटर्न टू सप्लायर बोल के। मैं तुम्हारे को एक नोट लिखा था स्टार्टिंग में, रिटर्न टू सप्लायर, रिटर्न टू सप्लायर बोले तो रिटर्न टू वेंडर्स, रिटर्न टू वेंडर्स बोलो या तो रिटर्न टू सप्लायर्स बोलो। क्या करना उस टाइम पे, इशू करना, क्या करना, इशू करना। तो ठीक है, इशू करेंगे हमें भी, क्या करना 15th को भी क्या करना, इशू करना। इशू कॉलम में आओ, इशू में कितना यूनिट्स करते हुआ, रिटर्न टू सप्लायर 200 यूनिट्स, परचेज 10th जून, यहाँ पे दिया नहीं, मेंशन करके दिया तुम्हारे को, क्या करके मेंशन करके 200 यूनिट्स खाली करो तुम्हें। लेकिन फीफो मेथड नहीं फॉलो करना भी, फीफो मेथड नहीं फॉलो करना, उन्हें क्लियर दे रहा हमारे को 200 यूनिट्स खाली करो, किसमें से, परचेज 10th जून। 10th जून को तुम लोग परचेस कर देखो यहाँ पे 10th जून, 10th जून कहाँ पे, यहाँ पे 10th जून, यहाँ पे परचेस करें तो मैं कितना 5000 यूनिट्स इसके अंदर से खाली करो बोल के, इसके अंदर से खाली करो बोल के दिया नहीं, क्लियर मेंशन करके दिया। नहीं तो तुम्हें फीफो मेथड फॉलो कर देते हैं। अगर 200 यूनिट्स खाली करना, अगर उन्हें कुछ भी नहीं दिया 10th जून को खाली करो, सब नहीं दिया, तो तुम्हें क्या करते थे 750 में से खाली कर देते, 250 को फीफो मेथड तुम लोग फॉलो कर देते। लेकिन उन्हें क्या बोल रहा, बोलो 200 यूनिट्स खाली करो, लेकिन किसमें से, परचेज ऑन 10th जून, ये यूनिट्स में से खाली करना। तो 750 को तुम लोग टच नहीं करे, कितना हुआ 200 यूनिट्स खाली करना तुम लोग, किसमें से 5000 परचेज ऑन 10th जून, इसमें उसका रेट कितना था 14 रुपीज, 14 रुपीज 200 इंटू 14 कितना होता, 2800 होता। अब 750 को तुम्हें टच नहीं करे, इसको नहीं टच करे तुम्हें, सेम टू सेम लिख लो 750 सेम टू सेम लिख लो तुम्हें। परचेज ऑन 10th जून, इसका कितना था यूनिट, 5000 था, कितना था 5000, इसमें से तुम लोग खाली करना। 10th जून का नहीं है, 10th जून को परचेज करे नहीं है, इसमें से तुम लोग खाली करना 5000 को, कितना था 5000 माइनस 200 कितना था 4800, उसका रेट कितना था 14 रुपीज, 14 रुपीज इंटू करो इसको, कितना था 67,200, खत्म हुआ है। अब नेक्स्ट क्या है, अभी 16 है, 16 को क्या है, परचेज है 4011 रुपीज, 16 को क्या है, परचेज है 4011 रुपीज है ना, पे 4011 रुपीज कितना था 44,000 आया। तो परचेज आया तो क्या करना बोलो, कॉपी पेस्ट करना, पहले वाला कॉलम पूरा कॉपी पेस्ट, पहले वाला कॉलम पूरा कॉपी पेस्ट। नया आइटम आ देखो 401144, 401144 डाला यहाँ पे, खत्म हुआ है डेट का। ठीक है, अभी नेक्स्ट क्या है, अभी 20 को क्या करना, इशू करना, कितने 6000 यूनिट्स तुम लोग खाली करना। अभी 20 को 6000 यूनिट्स खाली करना तुम लोग। यहाँ पे सबसे पहले कितना है 750, इसको खाली करो, 6000 खाली करने आता, सबसे पहले 750 खाली करो, ये पूरा खाली करो, 750 है देखो पूरा, इसको पूरा खाली करो। ओके, अब कितना आता 6000 में से कितना गया, अभी 750 गया, बचा कितना अभी है निकालने का बचा, तो 5000 कितना 5450 या 5550 कुछ आता निकालने के बाद में, 6000 में से 750 निकाले तो 5000 कुछ आता निकालने का, 5550 कुछ आता। ओके, वो यहाँ पे कितना तुम्हारा सेकंड अमाउंट है 4800 है, 5000 निकाल नहीं सकते तुम्हें, सिर्फ 4800 है, तो इसको पूरा खाली करो, इसको पूरा खाली करो 4800 14 यहाँ पे 67,200 पूरा गया। ओके, फाइट कितना हो 6000 में से 6000 में से 750 गया और 4800 भी गया, 6000 माइनस 750 माइनस 4800, अभी बचा कितना 450 बैलेंस बचा, अभी कितना बचा 450 बैलेंस बचा, वो किसमें से खाली करना, इसमें से 4000 में से खाली करना हो 450 रुपीज। हाँ खाली हुआ नहीं, हाँ अब देखो अभी बैलेंस लिखना नहीं भी, 750 तुम लोग बैलेंस नहीं लिख सकते, क्यों 750 माइनस 750 जीरो, पूरा बैलेंस गया, खत्म हुआ। 4800 तुम लोग बैलेंस नहीं लिख सकते, क्यों 4000 में से 4800 पूरा गया, जीरो बचा। अब 4000 में से 450, सिर्फ 450 गया, बचा कितना अभी 4000 माइनस 450 बचा कितना 3550 बचा, रेट कितना हुआ 11 रुपीज कितना आता अभी 39,050 रुपीज आता। ये डेट का खत्म हुआ, 20 का खत्म हुआ। अब 20 का खत्म, अब क्या बचा 24 का बचा ना भाई, 24 का 24 में क्या है 2000 यूनिट्स, 22 में क्या है 2000 यूनिट्स, यहाँ पे देखो 22 में खाली करना कितने 2000 यूनिट्स खाली करना। तुम्हारे पास यहाँ पे बैलेंस कितना है ऊपर है 3550 है, मतलब ज्यादा है, तो उसमें से 2000 रुपीज पूरा खाली करो। 2000 कितना रेट है 11 रुपीज खाली करो, कितना होता है 22,000। अब यहाँ पे बैलेंस कितना नहीं, बैलेंस है 3550 तुम्हारे पास था, उसमें से कितना खाली हुआ 2000 खाली हुआ, बचा कितना भी 1550 बचा। रेट उसका 11 रुपीज, 1550 इंटू 11 कितना होता 17,050 होता। ओके, ये हुआ 22 का। अब क्या 24 को क्या है परचेस है, क्या है परचेस है 5500 है 15 रुपीज के हिसाब से 24
24 को क्या है परचेस है, कितना 5500 है, रेट कितना है 15 रुपीज, 5500 इंटू 15 कितना होता है 82,500। तो परचेज आता क्या करना बोला, सबसे पहले पुराने स्टॉक को कॉपी पेस्ट करना, पुराने वाले स्टॉक को कॉपी पेस्ट करना, 1550 11 है 70,050। अब जो नया आ जाएगा स्टॉक, नया स्टॉक इसको यहाँ पे कॉपी पेस्ट कर लो, ऐप पे नया स्टॉक कॉपी पेस्ट, 5500 है, 15 है और 82,500 आया नहीं, ओके ये हुआ 24 का। अब क्या बचा अभी 26 का क्या है इश्यू है, कितना 3,500, ओके खाली करना 3,500, 26 को खाली करना कितना 3,500 खाली करना। लेकिन तुम्हारे पास यहाँ पे ऊपर कितना बैलेंस है, ऊपर है 1,550 है, तुम लोग कितना खाली करना 3,500 नहीं आता खाली करने, पहले सबसे पहले किसको खाली करो 1,550 को खाली करो, ओके 11 रुपीज है, कितना अमाउंट है 17,050 रुपीज है, इसको खाली करो। अब तुम्हें खाली कितना करने का था 3,500, उसमें से कितना गया अभी 1,550 गया, 3,500 माइनस 1,550 बचा कितना 1,950, वो किस में से खाली करना, इसमें से खाली करना 1,000 है, उसमें से 1,950 खाली करना, रेट कितना हुआ 15 रुपीज, 15 रुपीज कितना अमाउंट आया 29,250 आया। अब 1,550 तुम लोग नहीं ले सकते, क्यों पूरा बैलेंस खाली खत्म हुआ, 1,550 माइनस 1,550 नील आया जीरो। अब 5,500 में से कितना खाली हुआ 1,950 खाली हुआ, 5,500 माइनस 1,950 कितना बचा अभी 3,550 बचा, रेट कितना लेना अभी 15 रुपीज, 15 रुपीज बचा कितना अभी 53,250, 3,550 इंटू 15 करो 3,550 इंटू 15 कितना हुआ 53,250, ओके ये हुआ किसका 26 का। अब क्या बचा 26 का 30 का बचा, 30 को क्या है स्टॉक वेरिफिकेशन रिवील्स ए शॉर्टेज, क्या दिया शॉर्टेज, स्टार्टिंग में आओ शॉर्टेज बोल के दिया उन्हें, शॉर्टेज यहाँ पे देखो शॉर्टेज बोल के आया तो क्या करना तुम लोग इश्यू करना, शॉर्टेज बोल के आया तो क्या करना इश्यू करना, शॉर्टेज बोल के आया तो क्या करना भी इश्यू करना, क्यों यहाँ पे दिया शॉर्टेज बोल के दिया, शॉर्टेज कितना है 100, शॉर्टेज बोल तो क्या करना इश्यू करना, कितने 100 यूनिट्स, शॉर्टेज बोल तो इश्यू करना, इश्यू के कॉलम में आना कितना 100 यूनिट्स, कितना वो 100 यूनिट्स, तुम्हारे पास यहाँ पे कितना है 3,550 है, इसमें से 100 रुपीज खाली करना, रेट कितना 15 रुपीज, 15 रुपीज 100 इंटू 15 कितना होता 1,500। अब बैलेंस लिखना नहीं यहाँ पे, 3,550 में से कितना खाली करे तुम लोग बैलेंस है 100 रुपीज खाली करे, 3,550 माइनस 100 कितना होता 3,450 बैलेंस आता, रेट कितना अभी 15 रुपीज, 3,450 इंटू 15 करो कितना होता 51,750 आया। अब क्या करना बोलो टोटल करना, टोटल क्लोजिंग स्टॉक बोल के लिखना, ऊपर कॉलम तुम्हारी लास्ट की रेट कितना, लास्ट की रेट कितना है तुम्हारा 3,450, रेट कॉलम में क्या आना डैश डैश आना, रेट कॉलम में अमाउंट कितना है वो 51,750, ये तुम्हारा क्या है फाइनल आंसर, यहाँ पे भी सेम आना है फाइनल आंसर तुम्हारा 3,450 51,750 आया ना आंसर, ये है तुम्हारा ओवरऑल आंसर, स्क्रीनशॉट ले लो, ये तुम्हारा क्वेश्चन एंड ये है तुम्हारा आंसर, ये है तुम्हारा आंसर, ओके टेक द स्क्रीनशॉट, okay hope you understood this question very well. We'll see another questions also, take the screenshot, okay ಬರ್ರಿಪ್ಪ ಈಗ ನೆಕ್ಸ್ಟ್ ಕ್ವಶನ್, ಇದು ನಿಮ್ದು ಪ್ರೀವಿಯಸ್ ಇಯರ್ ನಿಮ್ದು ಸೀನಿಯರ್ಸ್ ಅವ್ರದ್ದು ಕ್ವಶನ್ ಪೇಪರ್ ಇದು, ಓಕೆ ಪ್ರೀವಿಯಸ್ ಇಯರ್ ನಿಮ್ದು ಸೀನಿಯರ್ಸ್ ಅವ್ರದ್ದು ಕ್ವಶನ್ ಪೇಪರ್ ರೀ 2024 ಬರ್ರಿ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಪ್ರಿಪೇರ್ ಎ ಸ್ಟೋರ್ಸ್ ಲೆಜರ್ ಆಫ್ ಗದಗ್, ಓಕೆ ಗದಗ್ ಕಂಪನಿ ಲಿಮಿಟೆಡ್ ಯೂಸಿಂಗ್ ಫೀಫಾ ಪ್ರೈಸಿಂಗ್ ಮೆಥಡ್ ಆಫ್ ಫಾರ್ ಮಟೀರಿಯಲ್ಸ್ ಬರ್ರಿಪ್ಪ, ಸ್ಟೋರ್ಸ್ ಲೆಜರ್ ಆಫ್ ಅಂತ ಬರ್ರಿಪ್ಪ, ಯಾಕಂದ್ರೆ ಕಂಪನಿ ಹೆಸರು ಐತ್ರಿಪ್ಪ ಇಲ್ಲೇ, ಸ್ಟೋರ್ಸ್ ಲೆಜರ್ ಆಫ್ ಯಾವ ಕಂಪನಿ ಇರಪ್ಪ ಇದು ಗದಗ್ ಕಂಪನಿ ಲಿಮಿಟೆಡ್, ಸಾರಿ ಆಫ್ ಗದಗ್ ಕಂಪನಿ ಲಿಮಿಟೆಡ್ ಅಂಡರ್ ಯಾವ ಮೆಥಡ್ ಇರಪ್ಪ ಇದು ಫಿಫೋ ಮೆಥಡ್ ಆಫ್ ಮಟೀರಿಯಲ್ ಎಕ್ಸ್, ಫಿಫೋ ಮೆಥಡ್ ಫಾರ್ ಮಟೀರಿಯಲ್ ಎಕ್ಸ್ ಐತಲ್ರಿ ಮಟೀರಿಯಲ್ ಎಕ್ಸ್, ಓಕೆ ಬರ್ರಿಪ್ಪ. ಡೇಟ್ GR ನಂಬರ್, ರೆಸಿಪ್ಟ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್, ವಿ ನಂಬರ್, ಇಶ್ಯೂಸ್ ಕ್ವಾಂಟಿಟಿ ರೇಟ್ ಅಮೌಂಟ್, ಬ್ಯಾಲೆನ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್ ಬರ್ರಿ. ಫಸ್ಟ್ ಡೇಟ್ ಏನ್ರಿಪ್ಪ ಅದು, ಫಸ್ಟ್ ಡೇಟ್ 1/1/2023 ಬರ್ರಿಪ್ಪ, 1/1/2023 ಕರೆಕ್ಟಾ, 1/1 ಅಂದ್ರೆ 23 ಬರ್ರಿಪ್ಪ, ಬರೀ 23 ಬರೀರಿ ನಾವು, 1/1/2023 ಏನಿತ್ರಿಪ್ಪ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಎಲ್ಲಿ ಹೋಗ್ಬೇಕು ನೀವು ಸೀದಾ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಹೋಗ್ಬೇಕು, ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಅದು ಎಷ್ಟ್ರಿ 1,010 rupees, 1,010 rupees ಬರ್ರಿಪ್ಪ, 1,010
10 rupees. ಈಗ ಏನು ಮಾಡ್ತೀರಿ ಈಗ 1000 ಇಂಟು 10 ಏನ್ರಿ 1000 ಇಂಟು 10 ಮಾಡ್ಬೇಕು 1000 ಇಂಟು 10 ಮಾಡಿರಿ ಎಷ್ಟು ಬದ್ರಿಪ್ಪ 10,000 rupees ಎಷ್ಟು ರೀ 10,000 rupees ಮುಗೀತು ರೀ ಈ ಡೇಟ್ ಮುಗೀತು ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ ಈಗ 6/1/2023 ಬರ್ರಿಪ್ಪ 23 ಅಲ್ಲ ಬರೇನು 6/1/2023 ಏನಿತ್ರಿಪ್ಪ ಪರ್ಚೇಸ್ ಐತ್ರಿ ಟೆನ್ಷನ್ ತೊಗೊಬೇಡ್ರಿ ಈಸಿ ಮಾಡ್ರಿಪ್ಪ ಪರ್ಚೇಸ್ 411 rupees 411 ಇಲ್ಲೇ 11 rupees ಈಗ ಮಾಡ್ರಿ 400 ಇಂಟು 11 ಮಾಡ್ರಿ ಎಷ್ಟು ರೀ 400 ಇಂಟು 11 4,400 ಈಗ ಏನು ಮಾಡ್ತೀರಿ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಫಸ್ಟ್ ಪರ್ಚೇಸ್ ಅಂತ ಏನ್ರಿಪ್ಪ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು ನೆಕ್ಸ್ಟ್ ಡೇಯಲ್ಲೇ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಕರೆಕ್ಟಾ ಈಗ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿ ಹೊಸ ಸ್ಟಾಕ್ ಆ್ಯಡ್ ಮಾಡಿರಿಪ್ಪ ಎಷ್ಟು ರೀ ಹೊಸ ಸ್ಟಾಕ್ ಇದು 400 ಬಂತು ರೀ ರೇಟ್ ಎಷ್ಟ್ರಿಪ್ಪ ಇದು 11 rupees ರೇಟ್ 11 rupees ಓಕೆ ಅಮೌಂಟ್ ಎಷ್ಟ್ರಿಪ್ಪ ಅದು 4,400 ಮುಗೀತು ರೀ ನೆಕ್ಸ್ಟ್ ಡೇಟ್ ನೆಕ್ಸ್ಟ್ ಏನ್ರಿಪ್ಪ ಈಗ 8/1/2023 8/1/2023 ಬರೀಪ್ಪ 8/1/2023 ಏನಂತೀರಿಪ್ಪ ಇದು ಇಶ್ಯೂ ಅಂತೀರಿ ಏನ್ರಿ ಇಶ್ಯೂಡ್ 1,400 ಯೂನಿಟ್ಸ್ ಎಷ್ಟು ಖಾಲಿ ಮಾಡ್ಬೇಕು ನೀವು ಈಗ 1,400 ಯೂನಿಟ್ಸ್ ಖಾಲಿ ಮಾಡ್ಬೇಕು ಮೆಥಡ್ ಯಾವ್ದು ಫಿಫೋ ಫಸ್ಟ್ ಇಂದ ಖಾಲಿ ಮಾಡ್ಬೇಕು 1,400 ಯೂನಿಟ್ಸ್ ಖಾಲಿ ಮಾಡ್ಬೇಕು ನೀವು ಬರ್ರಿ ಇಶ್ಯೂ ಕಾಲಮಲ್ಲೇ ಬರ್ರಿ ಎಷ್ಟಿದು 1,400 ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು ಫಿಫೋ ಅಂದರೆ ಫಸ್ಟ್ ಇದು ಖಾಲಿ ಮಾಡ್ಬೇಕು ಸೆಕೆಂಡ್ ಇದು ಖಾಲಿ ಮಾಡ್ಬೇಕು ಲಿಫೋ ಅಂದರೆ ಫಸ್ಟ್ ಇದು ಖಾಲಿ ಮಾಡ್ಬೇಕು ಆಮೇಲೆ ಇದು ಖಾಲಿ ಮಾಡ್ಬೇಕು ಫಿಫೋ ಅಂದರೆ ಮ್ಯಾಲಿಂದ ಕೆಳಗಡೆ ಲಿಫೋ ಅಂದರೆ ಕೆಳಗಿಂದ ಮೇಲೆ ಓಕೆ ಫಿಫೋ ಇದು ಫಸ್ಟ್ ಇದು ಖಾಲಿ ಮಾಡ್ಬೇಕು ಎಷ್ಟು ಯೂನಿಟ್ಸ್ ರೀ ಅದು 1,400 ಯೂನಿಟ್ಸ್ ಖಾಲಿ ಮಾಡ್ಬೇಕು ಬರ್ರಿ ಇಲ್ಲ ಫಸ್ಟ್ ಎಷ್ಟು ಖಾಲಿ ಮಾಡ್ತೀರಿ ನೀವು ಈಗ 1,000 ಖಾಲಿ ಮಾಡಿರಿ 1,400 ಖಾಲಿ ಮಾಡ್ಬೇಕು ಬಟ್ ನಿಮ್ಮ ಕಡೆ ಎಷ್ಟು ರೂಪಾಯಿ ಬರೀ 1,000 ಐತ್ರಿಪ್ಪ ಬರೇ ನೀವು 1,000 ಖಾಲಿ ಮಾಡಿರಿ 1,000 ರೇಟ್ ಎಷ್ಟ್ರಿಪ್ಪ ಇದು 10 rupees ಅಮೌಂಟ್ ಎಷ್ಟು ರೀ 10,000 ಓಕೆ 1,400 ಖಾಲಿ ಮಾಡ್ಬೇಕಿತ್ತು ರೀ ಬಟ್ ನಿಮ್ಗೆ ಎಷ್ಟು ಖಾಲಿ ಮಾಡಿರಿಪ್ಪ ಈಗ ಬರೀ 1,000 ಈಗ ಬಾಕಿ ಎಷ್ಟು ಐತಿಪ್ಪ ಈಗ 1,400 ಮೈನಸ್ 1,000 rupees ಇನ್ನೂ ಎಷ್ಟು ಬಾಕಿ ಐತಿಪ್ಪ 400 rupees ಬಾಕಿ ಐತ್ರಿ ಅದು ಕೆಳಗಿಂದ ಖಾಲಿ ಮಾಡ್ಬೇಕು ಇಲ್ಲಿ ಏನು ಖಾಲಿ ಮಾಡ್ಬೇಕು 400 rupees ರೇಟ್ ಎಷ್ಟಿಪ್ಪ ಇದು 11 rupees ರೇಟ್ 11 rupees ಅಮೌಂಟ್ ಎಷ್ಟಿಪ್ಪ ಇದು 400 ಇಂಟು 11 4,400 ಮುಗಿತ್ರಿ ನೋಡ್ರಿ 1,400 ಒಳಗೆ ಈಗ ಎಷ್ಟು ಇತ್ತಪ್ಪ ಬರೀ ನಿಮಗೆ 1,000 ಇತ್ತಪ್ಪ 1,000 ಖಾಲಿ ಮಾಡಿರಿ 1,400 ಒಳಗೆ 1,000 ಖಾಲಿ ಆಗೈತಿ ಬಾಕಿ ಎಷ್ಟು ರೂಪಾಯಿಗೆ 400 rupees ಅದು ಎಲ್ಲಿಂದ ಖಾಲಿ ಮಾಡ್ಬೇಕು ಇಲ್ಲಿಂದ ಖಾಲಿ ಮಾಡ್ಬೇಕು ಮುಗೀತು ಈಗ ಬರ್ರಿ ಇಲ್ಲಿ ಬ್ಯಾಲೆನ್ಸ್ ಬರಿಬೇಕಲ್ಲ ಈಗ 1,000 ಬ್ಯಾಲೆನ್ಸ್ ಬರಂಗಿಲ್ಲ ಯಾಕ್ರಿಪ್ಪ ಪೂರಾ ಖಾಲಿ ಆಗೈತಿ ರೀ 400 ಬ್ಯಾಲೆನ್ಸ್ನು ಬರಂಗಿಲ್ಲ ಯಾಕಂದ್ರೆ ಪೂರಾ ಖಾಲಿ ಆಗೈತಿ ರೀ ಪೂರಾ ಖಾಲಿ ಏನು ಬ್ಯಾಲೆನ್ಸ್ ಉಳಿಂಗಿಲ್ಲ ಇಲ್ಲ ಪೂರಾ ಖಾಲಿ ಆಗೈತಿ ರೀ ಅದಕ್ಕೆ ಏನ್ರಿಪ್ಪ ಡ್ಯಾಶ್ ಇಲ್ಲೇ ಡ್ಯಾಶ್ ಓಕೆ ಬರ್ರಿ ಈ ಡೇಟ್ ಮುಗೀತು ರೀ ನೆಕ್ಸ್ಟ್ ಏನ್ರಿಪ್ಪ ಈಗ ನೆಕ್ಸ್ಟ್ 15th 1/23 ಪರ್ಚೇಸ್ ಐತ್ರಿಪ್ಪ ಏನ್ರಿ ಪರ್ಚೇಸ್ 612 rupees ಪರ್ಚೇಸ್ ಐತ್ರಿಪ್ಪ 15 ಅಲ್ಲದು 15/1/23 ಪರ್ಚೇಸ್ ಏನೈತಿಪ್ಪ ಪರ್ಚೇಸ್ ಐತ್ರಿ ಪರ್ಚೇಸ್ 51ಗೆ ಏನಿಪ್ಪ ಪರ್ಚೇಸ್ 612 rupees 612 rupees ತಗೋರಿಪ್ಪ 612 rupees ಎಷ್ಟ್ರಿಪ್ಪ 600 ಇಂಟು 12 7,200 ಕರೆಕ್ಟ್ ರೀ ಪರ್ಚೇಸ್ ಐತಿಪ್ಪ ಪರ್ಚೇಸ್ ಏನ್ರಿಪ್ಪ ಟೆನ್ಷನ್ ತೊಗೋಬೇಡ್ರಿ ಕಾಪಿ ಪೇಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡಿರಿ ಫಸ್ಟ್ ಹಳೆ ಸ್ಟಾಕ್ ಡ್ಯಾಶ್ ಐತ್ರಿಪ್ಪ ಹೊಸ ಸ್ಟಾಕ್ ಎಷ್ಟು ಬಂತ್ರಿಪ್ಪ ಈಗ ಹೊಸ ಸ್ಟಾಕ್ ನಿಮ್ಮ ಕಡೆ 600 ಆಮೇಲೆ ಇಲ್ಲಿ ಎಷ್ಟ್ರಿಪ್ಪ ಇಲ್ಲಿ ರೇಟ್ 12 rupees ಆಮೇಲೆ ಅಮೌಂಟ್ ಎಷ್ಟ್ರಿಪ್ಪ ಇದು ಅಮೌಂಟ್ 7,200 ಕರೆಕ್ಟಾ ಮುಗೀತು ನೋಡ್ರಿಪ್ಪ ಈಗ ನೆಕ್ಸ್ಟ್ 15 ಮುಗೀತ್ರಿ ನೆಕ್ಸ್ಟ್ ಈಗ 16 ಏನೈತ್ರಿಪ್ಪ ಇದು ಇಶ್ಯೂಡ್ ಐತ್ರಿ 16 ಇಶ್ಯೂಡ್ ಐತ್ರಿಪ್ಪ ತಗೋರಿ 16/1/23 16/1/23ಗೆ ಏನೈತ್ರಿಪ್ಪ ಇದು ಇಶ್ಯೂಡ್ ಐತ್ರಿ ಎಷ್ಟು ರೀ ಇಶ್ಯೂಡ್ 300 ಯೂನಿಟ್ಸ್ ಎಷ್ಟು ಖಾಲಿ ಮಾಡ್ಬೇಕು ಈಗ 300 ಯೂನಿಟ್ಸ್ ಖಾಲಿ ಮಾಡ್ಬೇಕು ಈಗ 300 ಯೂನಿಟ್ಸ್ ಖಾಲಿ ಮಾಡಬೇಕು ಇಶ್ಯೂ ಕಾಲಮಲ್ಲೇ 300 ಯೂನಿಟ್ಸ್ ಖಾಲಿ ಮಾಡಬೇಕು ನಿಮ್ಮ ಕಡೆ ಫಸ್ಟ್ ಖಾಲಿ ಮಾಡೋಕೆ ಬರಂಗಿಲ್ಲ ಯಾಕಂದ್ರೆ ಡ್ಯಾಶ್ ಐತ್ರಿಪ್ಪ ಇಲ್ಲಿಂದ ಖಾಲಿ ಮಾಡೋಕೆ ಬರಂಗಿಲ್ಲ ಈಗ ಎಲ್ಲಿ ಹೋಗ್ಬೇಕು ನೀವು ಇಲ್ಲೇ ಹೋಗ್ಬೇಕು 600 ಇದರಾಗ ಎಷ್ಟು ಖಾಲಿ ಮಾಡಬೇಕದ್ದು 300 ಖಾಲಿ ಮಾಡಬೇಕು ಬರ್ರಿಪ್ಪ 300 ರೇಟ್ ಎಷ್ಟಿಪ್ಪ ಇದು 12 rupees ಅಮೌಂಟ್ ಎಷ್ಟಿಪ್ಪ ಈಗ 300 ಇಂಟು 12 ಮಾಡಿರಿಪ್ಪ ಎಷ್ಟು ರೀ ಈಗ 300 ಇಂಟು 12 ಎಷ್ಟು ರೀ 3,600 ಓಕೆ ಈಗ ಡ್ಯಾಶ್ ಬರಂಗಿಲ್ಲ ಯಾಕಂದ್ರೆ ಡ್ಯಾಶ್ ಬರಂಗಿಲ್ಲ ಯಾಕ್ರಿಪ್ಪ ಅಮೌಂಟ್ ಇಲ್ಲ ಅದು ಈಗ ಅಮೌಂಟ್ ತೊಗೋಬೇಕಲ್ಲ ಬ್ಯಾಲೆನ್ಸ್ ತೊಗೋಬೇಕಲ್ಲ ಅಲ್ಲೇ ಇಲ್ಲೇ 600 ಐತ್ರಿಪ್ಪ
ಅದ್ರಾಗ ನೀವು ಎಷ್ಟು ಖಾಲಿ ಮಾಡಿರಿಪ್ಪ ಈಗ 300 ಖಾಲಿ ಮಾಡಿರಿಪ್ಪ 600 ಒಳಗೆ ಎಷ್ಟು ಖಾಲಿ ಮಾಡಿರಿ ನೀವು ಈಗ 300 ಬಾಕಿ ಎಷ್ಟ್ರಿಪ್ಪ ಈಗ 300 ಇಲ್ಲಿ ಬರಬೇಕು ಬಾಕಿ 300 rupees 600 minus 300 ಬ್ಯಾಲೆನ್ಸ್ ಉಳಿದ್ರಿಪ್ಪ ಈಗ ರೇಟ್ ಎಷ್ಟು ತಗೋಬೇಕಾ 12 rupees 300 into 12 ಎಷ್ಟ್ರಿಪ್ಪ 3600 ಮುಗೀತು ನೋಡ್ರಿ ಬರ್ರಿ 16 ಮುಗೀತಲ್ಲ ಈಗ ಏನ್ರಿಪ್ಪ 20 ಏನ್ರಿಪ್ಪ 16 ಆದ್ಮೇಲೆ ಏನ್ರಿ 20 ಐತ್ರಿ 21 23 ಏನಿದ್ರಿಪ್ಪ ಪರ್ಚೇಸ್ ಐತ್ರಿಪ್ಪ ಏನ್ರಿ ಪರ್ಚೇಸ್ 20 ಡೇಟ ಪರ್ಚೇಸ್ ಐತ್ರಿಪ್ಪ 813 rupees 813 rupees 21 23 ಎಷ್ಟ್ರಿಪ್ಪ ಅದು 800 ಅಲ್ಲ ಅದು 800 ಪರ್ಚೇಸ್ 800 ಸಾರಿ ಎಷ್ಟ್ರಿಪ್ಪ 800 ರೇಟ್ ಎಷ್ಟಿದು 13 rupees 13 rupees ರೇಟ್ 13 rupees 13 ಈಗ 800 ಇಂಟು 13 ಎಷ್ಟ್ರಿಪ್ಪ 10,400 ಕರೆಕ್ಟಾ ಪರ್ಚೇಸ್ ಅಂದ್ರೆ ಏನು ಮಾಡ್ಬೇಕಪ್ಪ ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು ಹಳೆ ಸ್ಟಾಕ್ ಮೇಲೆ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು ಹಳೆ ಸ್ಟಾಕ್ ಮೇಲೆ ಕರೆಕ್ಟಾ ಈಗ ಹೊಸ ಸ್ಟಾಕ್ ಬಂತಲ್ಲ ಆ್ಯಡ್ ಮಾಡಿರಿಪ್ಪ ಹೊಸ ಸ್ಟಾಕ್ 800 ಆಮೇಲೆ ರೇಟ್ ಎಷ್ಟ್ರಿಪ್ಪ ಇದು ರೇಟ್ 13 rupees ಆಮೇಲೆ ಅಮೌಂಟ್ 10,400 ಮುಗೀತು ನೋಡ್ರಿ ಇದು ಈಗ ನೆಕ್ಸ್ಟ್ 20 ಮುಗೀತಾ ಈಗ ಭಾಳ ಇಂಪಾರ್ಟೆಂಟ್ ಭಾಳ ಕೇರ್ಫುಲ್ ಅದು 20 ಆದಮೇಲೆ 24 ಐತ್ರಿಪ್ಪ 20 ಆದಮೇಲೆ 24 ಐತ್ರಿಪ್ಪ ಅಲ್ಲೇ ಬಟ್ ಕೆಳಗೆ ಒಂದು ಅಡ್ಜಸ್ಟ್ ಮಾಡಿದ್ದು ನೋಡ್ರಿಪ್ಪ ಭಾಳ ಇಂಪಾರ್ಟೆಂಟ್ ಇದು ನೋಡ್ಬೇಕು ಆನ್ ಫಿಸಿಕಲ್ ವೆರಿಫಿಕೇಶನ್ ಇಟ್ ವಾಸ್ ಫೌಂಡ್ ದ್ಯಾಟ್ ದೇರ್ ಈಸ್ ಅ ಶಾರ್ಟೇಜ್ ಏನ್ರಿ ಶಾರ್ಟೇಜ್ ಆಫ್ 10 units ಆನ್ 21st January 2023 20 ಆದಮೇಲೆ ಯಾವ ಡೇಟ್ ತೊಗೋಬೇಕು ನೀವು 21st ತೊಗೋಬೇಕು 20 ಆದಮೇಲೆ 21st ತೊಗೋಬೇಕು ಡೇಟ್ ಶಾರ್ಟೇಜ್ ಏನ್ರಿ ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಶಾರ್ಟೇಜ್ ಅಂದರೆ ಇಶ್ಯೂ ಮಾಡ್ಬೇಕು ಸರ್ಪ್ಲಸ್ ಅಂದರೆ ರೆಸಿಪ್ಟ್ ಮಾಡ್ಬೇಕು ಶಾರ್ಟೇಜ್ ಅಂದರೆ ಇಶ್ಯೂ ಮಾಡ್ಬೇಕು ಸರ್ಪ್ಲಸ್ ಅಂದರೆ ರೆಸಿಪ್ಟ್ ಮಾಡ್ಬೇಕು ಶಾರ್ಟೇಜ್ ಐತ್ರಿಪ್ಪ ಏನು ಮಾಡ್ಬೇಕ್ರಿ ಇಶ್ಯೂ ಮಾಡ್ಬೇಕು ಎಷ್ಟು ಯೂನಿಟ್ಸ್ ರೀಪ್ಪ ಇದು 10 units ಎಷ್ಟ್ರಿ 10 units ಡೇಟ್ ಐತ್ರಿಪ್ಪ 21 ಡೇಟ್ 21 ಏನ್ರಿ 23 ಏನು ಮಾಡ್ಬೇಕು ಏನ್ರಿ ಇಶ್ಯೂ ಮಾಡ್ಬೇಕು ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಇಶ್ಯೂ ಮಾಡ್ಬೇಕು ಶಾರ್ಟೇಜ್ ಅಂದರೆ ಇಶ್ಯೂ ಮಾಡ್ಬೇಕು ಎಷ್ಟು ಯೂನಿಟ್ಸ್ ಇದ್ದು ಎಷ್ಟು 10 units ತಗೋರಿಪ್ಪ 10 units ಓಕೆ 10 ರೇಟ್ ಎಷ್ಟು ಇಲ್ಲಿಂದ ಖಾಲಿ ಮಾಡ್ಬೇಕು ಫಸ್ಟ್ ಇರೋದು ಫಿಫೋರ್ ಅದು ಇಲ್ಲಿಂದ ಖಾಲಿ ಮಾಡ್ಬೇಕು ಇದರಾಗ 10 ಖಾಲಿ ಮಾಡಿರಿ ರೇಟ್ ಎಷ್ಟು ತೊಗೋತೀರಿಪ್ಪ ಈಗ 12 rupees ತಗೋರಿ 10 into 12 ಎಷ್ಟ್ರಿಪ್ಪ 120 10 into 12 ಎಷ್ಟ್ರಿಪ್ಪ 120 ಹೌದಲ್ಲ ತಿಳಿತಲ್ಲ ನಮ್ಗೆ ಇದು ಓಕೆ ನೆಕ್ಸ್ಟ್ ಏನ್ರಿಪ್ಪ ಈಗ ಬ್ಯಾಲೆನ್ಸ್ ತೊಗೋಬೇಕಲ್ಲೇ 300 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ಈಗ ನೀವು ಬರೀ 10 rupees ಖಾಲಿ ಮಾಡಿರಿ 300 ಒಳಗೆ 10 rupees ಖಾಲಿ ಆಯ್ತು ರೀ 300 minus 10 ಎಷ್ಟ್ರಿಪ್ಪ ಈಗ 290 ಎಷ್ಟ್ರಿ 290 ಈಗ ರೇಟ್ ಎಷ್ಟು ತೊಗೋತೀರಿಪ್ಪ ಈಗ 12 rupees ಈಗ ಮಾಡಿರಿಪ್ಪ ಈಗ 290 into 12 ಎಷ್ಟ್ರಿ 3,480 ಕರೆಕ್ಟಾ ಈಗ ನೆಕ್ಸ್ಟ್ ಕೆಳಗಡೆ ಐತಲ್ಲ ಇದು 800 rupees ಇದು ಏನು ಟಚ್ ಮಾಡಿಲ್ಲ ನೀವು ಇದು ಏನು ಟಚ್ ಮಾಡಿಲ್ಲ ನೋಡ್ರಿ ಬ್ಯಾಲೆನ್ಸ್ ಐತ್ರಿ ಇಲ್ಲ ಇದ್ರಾಗ ಬ್ಯಾಲೆನ್ಸ್ ಐತ್ರಿ ಏನು ಇಲ್ಲ ಬ್ಯಾಲೆನ್ಸ್ ಸೇಮ್ ಟು ಸೇಮ್ ತಗೋರಿ ಅದ್ರಾಗ ಏನು ಬ್ಯಾಲೆನ್ಸ್ ಇಲ್ಲ ಏನು ಟಚ್ ಮಾಡಿಲ್ಲ ನೀವು ಸೇಮ್ ಟು ಸೇಮ್ 800 ರೇಟ್ ಎಷ್ಟ್ರಿಪ್ಪ 13 rupees ಆಮೇಲೆ ಏನ್ರಿಪ್ಪ ಇದು 10,400 ಸೇಮ್ ಟು ಸೇಮ್ ಏನು ಟಚ್ ಮಾಡಿಲ್ಲ ಅದು 10,400 ಅಲ್ಲ ಅದು 10,400 ಓಕೆ ಡನ್ ಆಯ್ತಲ್ಲ ಮುಗೀತಿದ್ದು ನೆಕ್ಸ್ಟ್ 21 ಮುಗಿದ ಮೇಲೆ ಏನ್ರಿಪ್ಪ ಈಗ 24 ಐತ್ರಿ 21 ಮುಗಿದ ಮೇಲೆ ಏನ್ರಿಪ್ಪ ಈಗ 24 123 ಏನ್ರಿಪ್ಪ ಏನೈತ್ರಿ 24 123ಗೆ ಇಶ್ಯೂಡ್ ಐತ್ರಿ ಏನ್ರಿ ಇಶ್ಯೂಡ್ ಎಷ್ಟು ಯೂನಿಟ್ಸ್ ರೀಪ್ಪ ಇದು ಇಶ್ಯೂಡ್ 800 units ಇಶ್ಯೂಡ್ ಎಷ್ಟ್ರಿ 800 units ಇಶ್ಯೂಡ್ ಬರ್ರಿಪ್ಪ 800 units ಇಶ್ಯೂಡ್ 800 units ನಿಮ್ಮ ಕಡೆ ಎಷ್ಟೈತ್ರಿಪ್ಪ ಇಲ್ಲೇ ಮೇಲೆ 290 ಐತ್ರಿ ಫಸ್ಟ್ 290 ಖಾಲಿ ಮಾಡಿರಿಪ್ಪ 800 ನಾವು ಖಾಲಿ ಮಾಡ್ಬೇಕು ಎಲ್ಲಿಂದ ಖಾಲಿ ಮಾಡಕ್ಕೆ ಬರಂಗಿಲ್ಲ ಯಾಕ್ರಿಪ್ಪ ಲಿಫೋ ಇದು ಎಲ್ಲಿಂದ ಖಾಲಿ ಮಾಡಿದ್ರೆ ಏನಪ್ಪ ಫಿಫೋ ನಮ್ಮ ಕಡೆ ಏನೈತ್ರಿಪ್ಪ ಅಲ್ಲಿ ಫಿಫೋ ಐತ್ರಿಪ್ಪ ಅದಕ್ಕೇನ್ರಿ ಎಲ್ಲಿಂದ ಖಾಲಿ ಮಾಡ್ಬೇಕು ಫಸ್ಟಿಂದ ಖಾಲಿ ಮಾಡ್ಬೇಕು ಎಷ್ಟು ಖಾಲಿ ಮಾಡ್ಬೇಕದು 800 units ಬಟ್ ನಿಮ್ಮ ಕಡೆ ಎಷ್ಟೈತ್ರಿಪ್ಪ ಮೇಲೆ ಇಲ್ಲೇ 290 ಐತ್ರಿ ಫಸ್ಟ್ 290 ಖಾಲಿ ಮಾಡಿರಿ 290 ಖಾಲಿ ಮಾಡಿರಿ ಫಸ್ಟ್ ರೇಟ್ ಎಷ್ಟ್ರಿಪ್ಪ ಅದು 12 rupees 290 to 12 ಎಷ್ಟ್ರಿಪ್ಪ ಅದು 3,480 ಮುಗೀತಾ ಈಗ ಎಷ್ಟು ಖಾಲಿ ಮಾಡ್ಬೇಕಿತ್ರಿ ನೀವು ಮೇಲೆ 800 units ಖಾಲಿ ಮಾಡ್ಬೇಕೈತ್ರಿ ನೀವು 800 units ಖಾಲಿ ಮಾಡ್ಬೇಕೈತ್ರಿ ಅದ್ರಾಗ ಎಷ್ಟು ಖಾಲಿ ಮಾಡಿರಿಪ್ಪ ಈಗ ನೀವು ಬರೇ 290 ಖಾಲಿ ಮಾಡಿರಿಪ್ಪ 800 minus 290 ಎಷ್ಟು ಬ್ಯಾಲೆನ್ಸ್ ಉಳಿದಿರಿಪ್ಪ ಈಗ 510 ಎಷ್ಟು ಬ್ಯಾಲೆನ್ಸ್ ಉಳಿದಿರಿಪ್ಪ ಈಗ 510 ಬ್ಯಾಲೆನ್ಸ್ ಉಳಿದಿರಿಪ್ಪ ಅದು ಎಲ್ಲಿಂದ ಖಾಲಿ ಮಾಡ್ತೀರಿ ನೀವು ಇಲ್ಲಿಂದ ಖಾಲಿ ಮಾಡ್ತೀರಿ 510 ಖಾಲಿ ಮಾಡ್ಬೇಕು ಎಷ್ಟು ರೇಟ್ ರೀಪ್ಪ ಅದು 13 rupees
13 rupees. 510 into 13 ಮಾಡ್ರಿ 510 into 13 510 into 13 ಎಷ್ಟು ರೀ 6630 ಸಾರಿ 6630 ಬ್ಯಾಲೆನ್ಸ್ ಬಂತ್ರಿಪ್ಪ. ಓಕೆ, ಈಗ 290 ಬ್ಯಾಲೆನ್ಸ್ ತೊಗೊಳಕ್ ಬರಂಗಿಲ್ಲ. 290 ಬ್ಯಾಲೆನ್ಸ್ ತೊಗೊಳಕ್ ಬರಂಗಿಲ್ಲ ಯಾಕ್ರಿಪ್ಪ 290 ಮೈನಸ್ 290 0 ಬಂತ್ರಿ. 800 ಒಳಗೆ ಎಷ್ಟು ಬ್ಯಾಲೆನ್ಸ್ ಖಾಲಿ ಮಾಡಿರಿಪ್ಪ ನೀವು ಈಗ 800 ಒಳಗೆ ಎಷ್ಟು ಬ್ಯಾಲೆನ್ಸ್ ಖಾಲಿ ಮಾಡಿರಿಪ್ಪ ನೀವು ಈಗ 510 800 ಮೈನಸ್ 510 ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ 290 ಬ್ಯಾಲೆನ್ಸ್ ಉಳಿದ್ರಿಪ್ಪ ಅಲ್ಲಿ ಎಷ್ಟು ರೀ 290 ಬ್ಯಾಲೆನ್ಸ್ ಉಳಿದ್ರಿ 290 ರೇಟ್ ಎಷ್ಟು ತಗೋಬೇಕಾ 13 rupees 13 ಈಗ 290 ಇಂಟು 13 ಎಷ್ಟು ರೀಪ್ಪ 3770 3770 ಬ್ಯಾಲೆನ್ಸ್ ಹೊಡಿತೀರಿಪ್ಪ ಇಲ್ಲೇ 3770. ಪೂರಾ ಕ್ವಶನ್ ಮುಗಿತಲ್ಲ, ಪೂರಾ ಕ್ವಶನ್ ಮುಗಿತ್ರಿ. ಈಗ ಏನು ಮಾಡ್ತೀರಿ ಲಾಸ್ಟ್ ಟೋಟಲ್ ಮಾಡ್ಬೇಕು. ಏನು ಮಾಡ್ಬೇಕ್ರಿಪ್ಪ ಲಾಸ್ಟ್ ಟೋಟಲ್ ಮಾಡ್ಬೇಕು. ಬರೀಪ್ಪ ಟೋಟಲ್ ಮಾಡೋಣ್ರಿ. ಲಾಸ್ಟ್ ಟೋಟಲ್ ಮಾಡ್ಬೇಕಾ ಇದು ಬರಿಬೇಕಿದ್ರೆ ಟೋಟಲ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೇಕಾ. ಇಲ್ಲ ಅದು ಇಲ್ಲೇ ಬರ್ರಿಪ್ಪ ಇಲ್ಲೇ ಕರೆಕ್ಟ್ ಟೋಟಲ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಇದು ಮ್ಯಾಲಿನ ಡೇಟ್ಗೆ ಹೋಗ್ಬೇಕಲ್ಲ, ಮ್ಯಾಲಿನ ಡೇಟಿಗೆ ಬರ್ರಿಪ್ಪ ಇಲ್ಲೇ ಮ್ಯಾಲೆ ಎಷ್ಟು ರೀ ಪಲ್ಲೆ ಬರೀ 290 ಐತ್ರಿ 290 ತಗೋರಿಪ್ಪ ಇಲ್ಲೇ 290. ರೇಟ್ ಕಾಲಮಲ್ಲಿ ಏನು ಮಾಡ್ಬೇಕು ನೀವು ಡ್ಯಾಶ್ ಬರೀಬೇಕು. ರೇಟ್ ಕಾಲಮ್ ಡ್ಯಾಶ್ ಬರೀಬೇಕು. ಅಮೌಂಟ್ ಎಷ್ಟ್ರಿಪ್ಪ 3770. ಓಕೆ, ಇದು ಏನು ಮಾಡಬೇಕು ಇದು ಟೋಟಲ್ ಇದು ಬೋಲ್ಡ್ ಮಾಡಬೇಕು. ಸಾರಿ ಬೋಲ್ಡ್ ಅಲ್ಲ, ನೀವು ಮಾಡಬೇಡ್ರಿ, ನೀವು ಇಷ್ಟು ಮಾಡಬೇಕು. ಓಕೆ ತಡಿತಲ್ಲ 290 ಸೇಮ್ ಟು ಸೇಮ್ 290 ಬರೀಬೇಕಲ್ಲ 13 ರೇಟ್ ಐತ್ರಿ ಬಟ್ ಡ್ಯಾಶ್ ಬರೀರಿ ನೀವು. ಇದು 3770 ಮುಗಿತು ನೋಡ್ರಿಪ್ಪ. ಇದು ಏನ್ರಿ ನಿಮ್ದು 10 ಮಾರ್ಕ್ಸ್ ಕ್ವಶನ್. ಸ್ಕ್ರೀನ್ಶಾಟ್ ತಗೋರಿಪ್ಪ. ಇದು ನಿಮ್ದು ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಆಮೇಲೆ ಇದು ನಿಮ್ಮದು ಸೊಲ್ಯೂಷನ್. ಸ್ವಲ್ಪ ಸಣ್ಣದ ಮಾಡ್ತೀನಿ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ನಿಮಗೆ. ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ದು ಏನ್ರಿ ಸೊಲ್ಯೂಷನ್. गॉट इट? ईजी था ना. हिंदी मीडियम यहाँ पे क्वेश्चन डिस्कस कर लेंगे हम लोग. क्या है तुम्हारा क्वेश्चन, क्या है तुम्हारा अभी यहाँ पे देख लो. थोड़ा बड़ा करता हूँ. ये आपका प्रीवियस ईयर का क्वेश्चन पेपर कहाँ का, सॉरी यहाँ पे नीचे है. ये तुम्हारा प्रीवियस ईयर का क्वेश्चन पेपर प्रीवियस ईयर. यहाँ पे देख लो. सबसे पहले क्या है फ्रॉम द फॉलोइंग, सब छोड़ो ये क्या बना प्रिपेयर स्टोर्स लेजर. क्या बनाना स्टोर्स लेजर. कंपनी का नाम क्या है गदक कंपनी लिमिटेड. यूजिंग फीफो मेथड. कौन सा फीफो मेथड मेथड फॉर मटेरियल एक्स. तो हेडिंग लिख लो सबसे पहले स्टोर्स लेजर ऑफ गदक कंपनी लिमिटेड अंडर फीफो मेथड ऑफ फॉर मटेरियल एक्स. सेम ये डालो सबसे पहले. ये वाला सबसे डालो. डेट GR नंबर रेसिप्ट्स क्वांटिटी रेट अमाउंट वी नंबर इश्यूज क्वांटिटी रेट अमाउंट बैलेंस क्वांटिटी रेट अमाउंट. ओके ठीक है. और सबसे पहले क्या पे 1/1/2023 है मैंने पे 1/1/2023 क्या दिया ओपनिंग बैलेंस. ओपनिंग बैलेंस यूनिट्स. ओपनिंग बैलेंस मतलब ओपनिंग बैलेंस में जाना. कहाँ पे बैलेंस में जाना. कहाँ पे बैलेंस में है ना यहाँ पे 1000 यूनिट्स 10 रुपीज. 1000 यूनिट्स 10 रुपीज. 1000 इंटू 10 करो 10,000 आया नहीं. खत्म हुआ है फर्स्ट डेट का खत्म हुआ. अब क्या बचा सिक्स्थ 1/23 क्या है परचेज है. परचेज मतलब रेसिप्ट 411 रुपीज. सिक्स्थ को क्या है परचेज है. सिक्स्थ को क्या है परचेज मतलब रेसिप्ट 411. 400 इंटू 11 कितना होता 4400. परचेज रेसिप्ट आता तो क्या करना टेंशन लेने का नहीं. सबसे पहले पुराना वाला स्टॉक को क्या करना कॉपी पेस्ट करना. 1010 रुपीज 1000 इंदा क्या था 10,000 रुपीज. नया कितना है अभी 400 यहाँ पे 11 है यहाँ पे 4400 आया ना यहाँ पे. ओके खत्म हुआ है. नेक्स्ट आओ अभी क्या है 8 है. क्या है 8 में क्या दिया यहाँ पे 8 में इशूड दिया. क्या दिया इशूड. इशूड का मतलब इशू करना. ठीक है 8 को क्या है 8 यहाँ पे ना 8/1/23 यहाँ पे क्या करना बोलो इशू करना. अभी इशू कितना इशू करने का वो 1400 यूनिट्स. कितना 1400 यूनिट्स को क्या करना तुम लोग इशू करना 1400. लेकिन तुम्हारे पास कितना है ऊपर सिर्फ 1000 है. तो सबसे पहले 1000 को खाली करो. सबसे पहले 1000 खाली करो. 1000 10 रुपीज कितना हुआ 10,000 खाली हुआ. 1400 में से कि तुम लोग कितना खाली करे अभी 1000 खाली करे. बचा कितना अभी 400 रुपीज. वो कहाँ से खाली करते हैं यहाँ से नीचे से खाली करते हैं. इसको 400 खाली करो. सबसे पहले कितना रेट है 11 रुपीज. यहाँ पे खाली करो 4400. तो गया ना पूरा 1400 रुपीज पूरा खाली हुआ नहीं भी. अब क्या बचा बैलेंस लिखना नहीं भी. यहाँ पे 1000 था तुम्हारे पास 1000 में से 1000 पूरा गया खत्म हुआ.
नेक्स्ट 400 था, 400 में से पूरा 400 गया, बचा कुछ भी नहीं बचा, अभी पूरा खाली हुआ, पूरा स्टॉक खाली हुआ नहीं बे, यहाँ पर डैश डैश डैश, ये कौन से 8 का। अब नेक्स्ट क्या है, 8 के बाद में 15 है, 15 को क्या है परचेज है, 612 रुपीज़ के हिसाब से 15 को क्या है परचेज है, मतलब रेसिप्ट है कितना 612 रुपीज़, कितना हुआ 7200। तो अब पहले वाला स्टॉक क्या करना, कॉपी पेस्ट करना, पहले वाला स्टॉक को कॉपी पेस्ट करना, डैश यहाँ पे भी डैश, यहाँ पे भी डैश, ओके पहले वाले स्टॉक को पूरा कॉपी पेस्ट कर लो, जो नया है देखो स्टॉक, नया स्टॉक उसको उसको ऐड कर लो, अभी 600 है, यहाँ पे 12 रुपीज़, यहाँ पे 7200 रुपीज़ आया नहीं, ये किसका हुआ 15 का खत्म हुआ 15 का। अब क्या बचा अभी 16 में क्या है इश्यूड है कितने 300 यूनिट्स, कितना खाली करना अभी 300 यूनिट्स खाली करना अभी 16 को, यहाँ पे देखो 16 कितने खाली करना 300। तुम्हारे पास पहला कितना है, पहले में डैश है तो पहले में से खाली नहीं करना आता, पहले में से खाली करना नहीं आता। सेकंड क्या है 600, इसमें से कितना खाली करना 300 यूनिट्स खाली करना, दिया नहीं 300 यूनिट्स, उसको खाली करो 300 को। रेट कितना 12 रुपीज़, 12 रुपीज़ 300 इंटू 12 करो कितना था 3600। अब 600 तुम्हारे पास था, उसमें से तुम लोग कितना खाली करे 300 खाली करे, 600 माइनस 300 बचा कितना 300 बचा। रेट कितना 12 रुपीज़, 12 रुपीज़ 300 इंटू 12 करो कितना था 3600 हुआ नहीं, ये हुआ 16 का बैलेंस। अब किसका है 20, 21, 23 को क्या है परचेस है, परचेस कितने यूनिट्स है 800, रेट कितना 13, तो 20 तुम्हारी डेट इधर है, 20 तुम्हारी डेट इधर है, 20 को क्या दिया परचेस ने वो 813 के हिसाब से 800 रुपीज़ है, कितना रेट है 13 रुपीज़, 800 इंटू 13 कितना होता है 10,400। तो मैं तुम्हारे को बोला था परचेस करते हो सबसे पहले कॉपी करना, ऊपर वाले स्टॉक को कॉपी पेस्ट करना, 300 है 12 है, उसके बाद में 3600। अब जो नया देखो स्टॉक इसको ऐड करना, 800 है 13 है 10,400 आया नहीं भी, ओके ये हुआ 20 का। बहुत ध्यान से, हाँ 20 इधर है, उसके बाद में क्या दिया इधर 24 दिया, लेकिन नीचे 21 दिया, 20 के बाद 21 आता है, इसलिए बहुत ध्यान से। ऑन फिजिकल वेरिफिकेशन इट वॉज फाउंड दैट देर इज शॉर्टेज, मैं तुम्हारे को बोला था अगर शॉर्टेज बोल के आया तो क्या करना बोलो इश्यू करना, सरप्लस बोल के आया तो रेसिप्ट करना, शॉर्टेज आया तो इश्यू करना, सरप्लस बोल के आया तो रेसिप्ट करना, ठीक है। कितना यूनिट्स शॉर्टेज का 10 यूनिट्स, कितना 10 यूनिट्स, कितना खाली करना भी 10 खाली करना। डेट कौन सी 21 की, 21 है ना 123, कितना शॉर्टेज नहीं हुआ, शॉर्टेज, शॉर्टेज का तो क्या करना बोलो अभी इश्यू करना, सरप्लस का तो रेसिप्ट करना, ठीक है। अब शॉर्टेज दिया, क्या दिया शॉर्टेज दिया तो क्या करना इश्यू करना, कितना यूनिट्स हुआ 10 यूनिट्स दिया नहीं 10 बोल के 10 यूनिट्स। रेट यहाँ से कहाँ से खाली करना हो फीफो मतलब फर्स्ट से खाली करना, इसमें से 10 यूनिट्स खाली करना। रेट कितना हुआ 12 रुपीज़, 12 रुपीज़ 10 इंटू 12 करो कितना होता 120 होता। अब यहाँ पे बैलेंस लिखना ना, बैलेंस अभी 300 तुम्हारे पास बैलेंस था, उसमें से तुम लोग कितना खाली करे 10 खाली करे, कितना खाली करे 10 खाली करे, 300 माइनस 10 कितना होता 290 होता, कितना 290 होता। रेट कितना अभी 12 रुपीज़, 12 रुपीज़ 290 टू 12 कितना होता 3480। अब 800 इसमें से क्या भी खाली करेगा इधर, क्या भी नहीं खाली करे, सेम टू सेम 800 तुम्हारा सेम टू सेम, रेट भी कितना तुम्हारा 13, अमाउंट कितना तुम्हारा 10,400 सेम टू सेम तुम्हारा हुआ नहीं, ये हुआ 21 का। अब बचा क्या 24, 24 को क्या है इश्यूड है, कितना यूनिट्स है 800 यूनिट्स, 24 को क्या है इश्यू है कितना 800 यूनिट्स, लेकिन तुम्हारे पास कितना पे बैलेंस है पे सिर्फ 290 है, ऊपर कितना है सिर्फ 290। सबसे पहले इसको खाली करो, 290 को खाली करो सबसे पहले, 290 12 कितना आया 3480 खाली करो। तुम्हें कितना खाली करने का था 800, तुम लोग कितना खाली करे भी 290, 800 माइनस 290 करो कितना बचा भी 510, वो 510 किस में से खाली करना इसमें से नीचे वाले में से 510 खाली करो। रेट कितना 13 रुपीज़ 13, 590 इंटू 510 इंटू 13 कितना होता 6630 होता। अब देखो यहाँ पे बैलेंस लिखना नहीं भी, बैलेंस यहाँ पे 290 है, 290 में से 290 पूरा गया, बचा कितना भी 0, 290 में से 290 पूरा खाली हुआ, ओके इसको छोड़ो। अब नेक्स्ट 800 है तुम्हारे पास, कितना है 800 है, इसमें से कितना खाली हुआ 510 खाली हुआ, 800 में से 510 खाली हुआ, 800 माइनस 510 कितना बचा भी 290 बैलेंस इधर बचा, ठीक है। अब रेट कितना लेना इसको 13 रुपीज़, 13 रुपीज़ 290 इंटू 13 करो कितना बचा 3770। पूरा क्वेश्चन तुम्हारा खत्म हुआ। अभी आप क्या करना बोलो टोटल करना, टोटल क्लोजिंग स्टॉक। मैं तुम्हारे को बोला था इससे पहले वाली रो को देखना, इससे पहले वाली रो को, पहली वाली रो को कितना है पे टोटल स्टॉक कितना बचा तुम्हारा 290। उसके बाद में रेट में क्या लिखना तुम लोग डैश डैश, अमाउंट कितना है तुम्हारा 3770, ये हुआ तुम्हारा
FIFO का प्रॉब्लम्स. समझ में आया? टेक द स्क्रीनशॉट. दिस इज द क्वेश्चन. This is the question. And this is the solution. Okay. Hope you understood. Take the screenshot. Got it? Okay. Okay. So with this, now we'll conclude the FIFO problems. We conclude the FIFO problems because FIFO problems will ask simple. Okay. Thank you all of you for watching this video. We'll see LIFO problems in the next video. Thank you all of you.